ನಾವಿಲ್ಲೇನೇ ಕತೆ ಬರೋದ್ರು ಕಿರಣ್ ಅವ್ರ ಮುಂದೆ ನಾವು ಡೈಲಾಗ್ ಹೇಳದ ನೋ ವೇ. ಜೊತೆ ಜೊತೆ ಕೋರಸಲ್ಲಿ ಮೇಲೊಬ್ಬ ಡೈರೆಕ್ಟರ್ ಬೇರೆನೆ ಬರ್ತಿರ್ತಾನೆ. ನಾವು ಅಪ್ಪನ್ ದುಡ್ಡಲ್ಲಿ ಮೆರೆಯೋರಲ್ಲ, ಅಪ್ಪನ್ ಹೆಸರು ಮೆರೆಸೋರು. ಅವನು ಕಾಣಲ್ಲ, ಅವನು ಬರ್ದಿರೋ ಹಣೆ ಬರನು ಕಾಣಲ್ಲ. ಜನಕ್ಕೆ ಎಷ್ಟು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಷ್ಟು ಮಾತ್ರ ಒಂದು ಪರ್ಸನ್ ನ ಹೊರಗಡೆಯಿಂದ ಅರ್ಥ ಮಾಡ್ಕೊಂತಾರೆ. ಅಂಡರ್ ವರ್ಲ್ಡ್ ಅಲ್ಲಿ ಬೆಳಿಬೇಕು ಅಂದ್ರೆ ಹೊಡಿಬೇಕು. ಮುಂಚೆನೂ ಇದನ್ನ ಹೇಳಿದ್ದೆ, ನಾವು ಕಾಂಪಿಟೇಷನ್ ಕಳ್ಸೋದೇ ಮೆರಿಟ್ ಇಲ್ದೇ ಇರೋರ್ನ ಆಮೇಲೆ ಫೇಲ್ ಆಯ್ತು ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಕಾಂಟ್ರವರ್ಸಿ ಮಾಡ್ಕೊಂಡು ಕುಖ್ಯಾತಿ ಆಗ್ತೀಯೋ, ಕಾಂಪ್ರಮೈಸ್ ಮಾಡ್ಕೊಂಡು ಪ್ರಖ್ಯಾತಿ ಆಗ್ತೀಯೋ ಡಿಸೈಡ್ ಮಾಡು. ನಿಮ್ಮ ಸೆಲೆಬ್ರಿಟಿ ಕ್ರಶ್? ಸುದೀಪ್ ಸರ್. ರೀಪ್ಲೇಸ್ಮೆಂಟ್ ಅಂತ ಅವ್ರಿಗಿಲ್ಲ, ದಟ್ಸ್ ಫಾರ್ ಶೋರ್. KGF ನೋಡಿದಾಗ ನಂಗೆ ಇಟ್ ವಾಸ್ ಲೈಕ್ ಬ್ರಿಲಿಯಂಟ್ ಅಂತ ಅನಿಸ್ತು. ಅಂದ್ರೆ ಆ ಒಂದ್ ಗುಂಗಲ್ಲೇ ಇದ್ದೆ ನಾನು ಅವ್ರನ್ನ ನೋಡಿರೋದು ಆ ಒಂದು ಮೂವಿ ಆಂಬಿಯನ್ಸ್ ಅಲ್ಲಿ. ಇನ್ ಮುಂದೆ ನಿನ್ ತಂಟೆಗೆ ನಾನ್ ಬರಲ್ಲ, ನನ್ ತಂಟೆಗೆ ನೀನ್ ಬರ್ಬೇಡ. ಇದೆ ನೀವು ಏನ್ ಕೇಳ್ತಿದ್ರೋದು ಇದೆ. ಇದ್ದಲ್ಲೆಲ್ಲ ಗೆದ್ದು ಬಂದವನು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ರೋನಿ ಚಿತ್ರತಂಡ ಜೊತೆಗಿದೆ, ಬನ್ನಿ ಮಾತಾಡ್ಸೋಗೋಣ. ಹೀರೋ ಇನ್ಸ್ ಜೊತೆಗೆ ಹೀರೋ ಇದ್ದಾರೆ, ಬನ್ನಿ ಮಾತಾಡ್ಸೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಜನಕ್ಕೂ ಹೀರೋ ಇನ್ಸ್ ಅಂತ ಹೇಳಿದೆ, ಇಬ್ರು ಇದ್ದಾರೆ. ಅದಕ್ಕೆ ಪ್ರೊಫೈಲ್ ಬೇರೆ ಅವರು ಚೆಕ್ ಮಾಡಿ ಕೂತ್ಕೊಂಡಿದ್ದಾರೆ. ಯಾರಿಗೆ ಯಾವ ಪ್ರೊಫೈಲ್ ಇಷ್ಟ? ಅವ್ರ ಲೆಫ್ಟ್ ಸೈಡ್ ಇಷ್ಟನಾ, ರೈಟ್ ಸೈಡ್ ಇಷ್ಟನಾ? ನಮ್ಮಿಬ್ರಿಗೂ ಲೆಫ್ಟ್ ಇಷ್ಟ ಅಂತಾನೆ ನಾವ್ ಇದಕ್ಕೆ ಈ ಚೇರ್ಗೋಸ್ಕರ ಕಾಳಗ ಮಾಡಿದ್ವಿ. ಓ ಶಿಟ್, ನಾನೇನ್ ಅನ್ಕೊಂಡೆ ಈ ಗುರು ಶಿಷ್ಯರ ಸಿನಿಮಾದಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಲ್ಲ, ಈ ಕೈ ನನಗ್ ಬೇಕು, ಈ ಕಾಲು ನನಗ್ ಬೇಕು ಕೂತ್ಕೊಂತಾರಲ್ಲ, ಅದ್ರ ಹೀರೋಗೋಸ್ಕರ ಕೂತ್ಕೊಂಡ್ರ. ನನ್ ನ್ಯೂಟ್ರಲ್ ನಾ ಸೆಂಟ್ರಲ್ ಕೂತಿದ್ದೆ, ನಂದೇನಿಲ್ಲ. ಹೇಳಿ, ಅವ್ರು ಫುಲ್ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡ್ಲಿ ಅಂತ. ಈಗಲೂ ತುಂಬಾ ಜಾಸ್ತಿ ಮಾತಾಡ್ತಿದ್ರ ನೋಡಿ, ಕ್ಯಾಮ್ರಾ ಮುಂದೆ ಸೈಲೆಂಟ್ ಆಗ್ಬಿಟ್ಟಿದಾರ ಅಲ್ಲ? ಅಂದ್ರೆ ಅವಾಗ ಅವ್ರಿಗೆ ಅವಕಾಶ ಕೊಡ್ತಾ ಇದೀನಿ ಇಬ್ರು. ಓ ಈ ತರ ಸ್ಯಾಕ್ರಿಫೈಸ್. ನೆನ್ನೆ ಇಂಡಿಪೆಂಡೆನ್ಸ್ ಡೇ ಆಯ್ತಲ್ಲ. ಓಕೆ, ಇವತ್ತು ವರಮಹಾಲಕ್ಷ್ಮಿ. ಹಾ, ಸೊ ಅದಕ್ಕೆ ದೇವತೆ ತರ ಇದೀನಿ ನಾನು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನ್ ಇವತ್ತು ಸ್ಯಾರಿಲ್ ಬಂದಿಲ್ಲ, ನೀವ್ ಈ ತರ ಬಂದಿದ್ದೀರಾ? ಇದು ವರಮಹಾಲಕ್ಷ್ಮಿ ಟೆಲಿಕಾಸ್ಟ್ ಆಗಲ್ಲ ಅಲ್ವಾ? ಸೊ ಹಂಗೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದಾರೆ. ಇದು ಪ್ರಿಪರೇಷನ್ ಅಂದ್ರೆ ಹಂಗೆ ಎಲ್ಲ ಕಲ್ತಿರೋದು ಕಿರಣ್ ಅವರಿಂದಾನೆ. ಓಕೆ, ನಾವೇನೋ ಈ ಸ್ಯಾರಿಲ್ ನೋಡಕ್ಕೆ ಈ ಹೆಣ್ಮಕ್ಳು ರೆಡಿ ಆಗಿ ಬರ್ತಾರೆ, ನಾವು ಇದಕ್ಕಿಂತ ಮುಂಚೆ ಸ್ಯಾರಿ ಇದ್ದೆ ತಾನೆ. ನಾವ್ ಆಗ್ತಿದ್ವಿ, ನೀವ್ ಹೇಳಿದ್ರೆ ಟೈಮ್ ಆಗುತ್ತೆ. ಸೊ ಹಂಗೆ ಒಂದ್ ಸ್ವಲ್ಪ ಬೇಗ. ಆಕ್ಚುಲಿ ಅದು 2 ವರ್ಷ ಆಯ್ತು ಇದನ್ನ ರೆಡಿ ಆಗೋಕೆ. ಇನ್ನು ಅದಾಗಿದ್ರೆ ನೋಡಿ, ಅಲ್ಲ ನಾನ್ ಹೇಳೋದು ಅರ್ಥ ಆಗುತ್ತೆ. ಸುಳ್ಳು ಹೇಳ್ಬೇಕು, ಇಷ್ಟು ಸುಳ್ಳು ಹೇಳ್ಬಾರ್ದು. ಜಾಸ್ತಿ ಸುಳ್ಳು ಹೇಳ್ಬೋದು. ಅದೇ ಹೇಳ್ಬಾರ್ದು, ದೇವ್ರು ಒಳ್ಳೇದ್ ಮಾಡಲ್ಲ. ಇಲ್ಲ ಒಳ್ಳೇದ್ ಮಾಡ್ತಾರೆ. ಕೇಳಿ, ಹೆಣ್ಮಕ್ಳ ವಿಚಾರದಲ್ಲಿ ದೇವ್ರಿಗೂ ಗೊತ್ತು. ಸುಳ್ಳು ಹೇಳಿದ್ರೆ ಒಳ್ಳೇದ್ ಮಾಡ್ತಾರ? ಹೌದೌದು, ಯಾಕಂದ್ರೆ ಅವ್ರು ಹೇಳೋದೇ ಸುಳ್ಳಲ್ಲ ಹೆಣ್ಮಕ್ಳು. ಫಾರ್ಚುನೇಟ್ಲಿ ಹೆವಿ ನಿಮ್ದು ಲಾಂಗ್ ಜರ್ನಿ ಇದೆ ಅನ್ಸುತ್ತೆ. ಒಂದು ತುಂಬಾ ದೊಡ್ಡದಾಗಿದೆ ಸರ್. ಜರ್ನಿಲೆಲ್ಲ ನೋಡ್ ಬಂದು ಎಲ್ಲಾ ಪ್ರಶ್ನೆಗಳು ಇವತ್ತು ಇನ್ಫ್ಲೂಯೆನ್ಸ್ ಇಂದ ನಾವು ತಗೊಂಡಿದೀವಿ. ಅದಕ್ಕೆ ಈ ಕಡೆಯಿಂದ ವೈಪರ್ ಅಂದ್ರೆ ಕಿರಣ್ ಅವ್ರು ಸುಳ್ಳು ಹೇಳ್ತಾರೆ ಜಾಸ್ತಿ ಅಂತನಾ? ಸುಳ್ಳು ಹೇಳ್ಬಾರ್ದು, ಅಂದ್ರೆ ಆ ಟಚ್ ಇರುತ್ತಲ್ಲ, ಅದ ಹಂಗ್ ಬಂದ್ಬಿಡುತ್ತೆ ಹೆಣ್ಮಕ್ಳು. ಇರ್ಲಿ ಎಲ್ರು ದೇವ್ರ ಸತ್ಯ ನಮಗೆ ಗೊತ್ತು, ಬಟ್ ಹೆಣ್ಮಕ್ಳು ಸುಳ್ಳು ಹೇಳೋದು ಅಂತ ಇದ್ದೀರಾ? ಸತ್ಯ ನಮಗ್ ಚೆನ್ನಾಗ್ ಗೊತ್ತು. ಎಸ್, ಹೇಳಿ, ಹೇಗಿದೆ ರೋನಿ? ಯಾರಿದ್ರೊಳಗೆ ಅಂದ್ರೆ ಏನಾಗಿ ಕನ್ವರ್ಟ್ ಆಗ್ತೀರಾ ನೀವು? ಇದ್ರಲ್ಲಿ ಸ್ಪಿಟ್ ಪರ್ಸನಾಲಿಟಿ ಆಗಿದ್ದೀರಾ, ಏನಾಗಿ ಕನ್ವರ್ಟ್ ಆಗ್ತೀರಾ? ನೀವು ಸ್ಟೋರಿ ಡಿಸ್ಕಷನ್ ಇರ್ಲಿಲ್ವಲ್ಲ, ನಿಮ್ಗೆ ರಾಂಗ್ ಸ್ಟೋರಿ ಯಾರು ಹೇಳಿದ್ರು ಅಂತ. ಸ್ಪ್ಲಿಟ್ ಪರ್ಸನಾಲಿಟಿ ಆತರ ಕಾಣಿಸ್ತಾ ಇದೆ. ಅಂದ್ರೆ ಟ್ರೈಲರ್ ಅಲ್ಲಿ, ಟೀಸರ್ ಅಲ್ಲಿ ನೋಡಿರೋಂಥದ್ದು. ಇನ್ನೊಂದು ಪರ್ಸನಾಲಿಟಿ ತೋರಿಸಿಲ್ವಲ್ಲ ನಿಮ್ಗೆ? ಸ್ಪ್ಲಿಟ್ ಪರ್ಸನಾಲಿಟಿ ಎಲ್ಲಿ ಕಾಣ್ತಿದೆ? ಅದ್ ಕಾಣಿಸುತ್ತೆ, ಮುಗ್ಧತೆನೂ ಕಾಣಿಸಿದೆ, ರಾನೆಸ್ ಕಾಣಿಸಿದೆ. ಯಾರದು? ಓಕೆ, ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸಾಕು. ನನ್ ಬಗ್ಗೆ ಇಂಟ್ರೊಡಕ್ಷನ್, ಲೈಕ್ ಕ್ಯಾರೆಕ್ಟರ್ ಬಗ್ಗೆ. ರಾನಿ ಕ್ಯಾರೆಕ್ಟರ್ ಆಸ್ ಅ ಹೋಲ್ ಅಂತ ಬಂದಾಗ, ಒಬ್ಬ ಸಿಂಪಲ್ ಗಾಯ್ ಹೂ ವಾಂಟ್ ಟು ಅಚೀವ್ ಹಿಸ್ ಡ್ರೀಮ್ಸ್, ಬಟ್ ಒಂದಷ್ಟು ಫ್ಯಾಕ್ಟರ್ಸ್ ಇರುತ್ತೆ ವಿಚ್ ಆರ್ ನಾಟ್ ಲೆಟಿಂಗ್ ಹಿಮ್ ರೀಚ್ ದ್ಯಾಟ್. ಆ ಒಂದು ಇದ್ರಲ್ಲಿ ಅವನ್ ವೈಯಕ್ತಿಕ ಜೀವನ ಹೇಗ್ ಬದಲಾಗುತ್ತೆ, ಹೇಗೆ ದ ಜರ್ನಿ ಹಿ ಟೇಕ್ಸ್ ವಿಚ್ ಹಿ ನೆವರ್ ವಾಂಟೆಡ್, ಅಥವಾ ಅವನು ಯಾವತ್ತೂ ಅನ್ಕೊಂಡಿರಲಿಲ್ಲ, ಆ ಒಂದು ರೂಟ್ಗೆ ಒಂದು ಟರ್ನ್ ತಗೊಳುತ್ತೆ. ಅಂಡ್ ಹೌ ಹಿ ಫೇಸಸ್ ದ ನ್ಯೂ ಸಿಚುವೇಶನ್, ನ್ಯೂ ಲೈಫ್, ಅದ್ರ ಬಗ್ಗೆ ಒಂದಷ್ಟಿದೆ. ಡೀಟೇಲ್ ಆಗಿ ಅಂತೂ ನಾವು ಹೇಳಕ್ ಆಗಲ್ಲ, ಬಟ್ ಸ್ಟೋರಿ ಅಂತ ಅಲ್ಲ, ಡೈರೆಕ್ಟರ್ ಸರ್ ಮಿಸ್ಇಂಟರ್ಪ್ರಿಟೆಡ್ ಇಟ್, ಅಥವಾ ಸ್ಟೋರಿ ಏನೋ ಒಂದಿದ್ದು ನಾನೇನೋ ಅಂತ ಹೇಳಿ ಜನ ಆ ಎಕ್ಸ್ಪೆಕ್ಟೇಷನ್ ಥಿಯೇಟರ್ ಹೋಗಿ ಆತರ ಅನ್ನೋದಕ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಆ ಗಾಯ್ ಹೂ ಇಸ್ ಚೇಸಿಂಗ್ ಹಿಸ್ ಡ್ರೀಮ್ಸ್. ಅವನು ಒಂದೇ ಒಂದು ಅವ್ನ ಇಡೀ ಲೈಫ್ ಅಲ್ಲಿ ಐ ವಾಂಟ್ ಟು ಅಚೀವ್ ಸಮಥಿಂಗ್. ಆ ಸಮಥಿಂಗ್ ಅನ್ನೋದು ಏನೋ ನಿಮ್ಗೆ ಸ್ಟೋರಿಲಿ ಅದಿದೆ. ಅವ್ರು ಹೇಳಿದ್ ನೀವು ಫಾಲೋ ಮಾಡ್ಬಿಟ್ರ? ಸುಳ್ಳು ಹೇಳ್ಬಾರ್ದು ಅಂತ
ಇದ್ರಲ್ಲಿ ಏನಿತ್ತು ಆ ತರದ್ದು? ಸತ್ಯ ಹೇಳಿದ್ರಲ್ಲ, ಸುಳ್ಳು ಹೇಳಬೇಡಿ, ಏನೋ ಫೇಕ್. ಇಲ್ಲ, ನಾನ್ ಸುಳ್ಳು ಹೇಳ್ತೀನಿ, ಆಮೇಲೆ ಜನ ರೇಂಜ್ ಹೇಳ್ತಾರೆ. ಸೊ ಅಂದ್ರೆ ಜನಕ್ಕೆ ಒಂದೊಂದು ಕ್ಲಾರಿಟಿ ಇರಬೇಕು. ವಾಟ್ ಎವರ್ ಇಫ್ ಯು ಆರ್ ಸೆಲ್ಲಿಂಗ್ ಅ ಪ್ರಾಡಕ್ಟ್, ಜನಕ್ಕೆ ಅಟ್ ಲೀಸ್ಟ್ ಒಂದು 70% ಹಿಂಟ್ ಇರಲೇಬೇಕು. ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇನ್ ದ ಸೆನ್ಸ್, ಏನ್ ಪ್ರಾಡಕ್ಟ್ ಅದು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ರಾಡಕ್ಟ್ ಏನಿದೆ ಅದ್ರೊಂದು ಹಿಂಟ್ ಇರಬೇಕು. ಕಂಪ್ಲೀಟ್ಲಿ ಅದನ್ನ ನಾನು ಡಿಫ್ರೆಂಟ್ ಆಗಿ ಹೇಳಿದಾಗ, ಆ ಒಂದು ಎಕ್ಸ್ಪೆಕ್ಟೇಷನ್ ಅವರು ಸೈಕಲಾಜಿಕಲಿ ಬಿಲ್ಡ್ ಮಾಡಿದಾಗ, ಇಫ್ ದೇ ಡೋಂಟ್ ಫೈಂಡ್ ಇಟ್ ಸ್ಕ್ರೀನ್ ಅಲ್ಲಿ, ಡಿಸಪಾಯಿಂಟ್ಮೆಂಟ್ ತುಂಬಾ ಆಗುತ್ತೆ. ಅಂಡ್ ದಟ್ ಮೇಕ್ಸ್ ಅ ಬ್ಯಾಡ್ ಫಿಲ್ಮ್. ಈವನ್ ಇಫ್ ನಿಮ್ ಎಫರ್ಟ್ 100% ಇದ್ರು, ವೆನ್ ಇಫ್ ಡೋಂಟ್ ಮೀಟ್ಸ್ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್, ದಟ್ ಮೇಕ್ಸ್ ಅ ಬ್ಯಾಡ್ ಫಿಲ್ಮ್. ಸೊ ಆದಷ್ಟು ಜನಕ್ಕೆ ಲೈಟ್ ಅಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಆ ತರದ್ದು ಒಂದು ಕ್ಯಾರೆಕ್ಟರ್. ಎಸ್, ನಿಮ್ಮ ಒಂದು ಪರಿಚಯ, ಈ ಸಿನಿಮಾದ ಪರಿಚಯ ಹೇಳಿ. ಸೊ ಇದ್ರಲ್ಲಿ ಒಂದು ಪ್ರಮುಖ ಪಾತ್ರ ರಾನಿ ಮೂವಿನಲ್ಲಿ. ಸೊ ಎಸ್, ಒಂದು ಡಿಫ್ರೆಂಟ್ ಲೈಫ್, ಅಂದ್ರೆ ಒಂದು ಏನ್ ಸ್ಟೋರಿ ಹೇಗ್ ನಡೆಯುತ್ತೆ ಅದ್ರಲ್ಲಿ ಡಿಫ್ರೆಂಟ್ ಶೇಡ್ಸ್ ಇದೆ. ಅಂದ್ರೆ ಒಂದೇ ತರ ಸ್ಟೋರಿ ನಡೆಯಲ್ಲ, ಸುಮಾರು ಚೇಂಜಸ್ ಗಳಿದೆ. ಸೊ ಒನ್ ಆಫ್ ದಿ ಚೇಂಜಸ್ ಅಲ್ಲಿ ನಾನ್ ಬರ್ತೀನಿ, ಅಂಡ್ ಒನ್ ಆಫ್ ದಿ ಚೇಂಜಸ್ ಅಲ್ಲಿ ರಾಧೆ ಅವ್ರು ಬರ್ತಾರೆ. ಸೊ ಆ ಎರಡು ಚೇಂಜಸ್ ಎಷ್ಟು ಹಾನೆಸ್ಟ್ ಆಗಿದೆ ಅಂಡ್ ಎಷ್ಟು ಇಂಪ್ರೆಸಿವ್ ಆಗಿದೆ, ಅದನ್ನ ಜನ ಆಗಸ್ಟ್ 30ನೇ ತಾರೀಕು ನೋಡ್ಬೇಕು ಬಿಗ್ ಸ್ಕ್ರೀನ್ ಅಲ್ಲಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ಬೇಕು. ಎಸ್. ಏನ್ ಅಂದ್ರೆ ಬಚಾರಿ ಕ್ಯಾರೆಕ್ಟರ್ ಆ ತರ ಏನಿದೆ ಅಂತ ನಿಮ್ ಕ್ಯಾರೆಕ್ಟರ್ ಅಲ್ಲಿ? ನಾಟಿನೆಸ್ ಅಥವಾ ತುಂಬಾ ಹೋಮ್ಲಿ ಗರ್ಲ್ ಆ ತರದ ಕ್ಯಾರೆಕ್ಟರ್? ಎಸ್, ಸಿ ಟ್ರೇಲರ್ ಅಂಡ್ ಟೀಸರ್ ಅಲ್ಲಿ ಏನ್ ಆಲ್ರೆಡಿ ತೋರ್ಸಿದ್ದಾರೆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತ. ಸೊ ಇಟ್ ಈಸ್ ಎ ಇನ್ನೋಸೆಂಟ್ ಕ್ಯಾರೆಕ್ಟರ್. ಓಕೆ. ಸಿನಿಮಾದಲ್ಲಿ ರಿಯಲ್ ಲೈಫ್ ಅಲ್ಲಿ ಇನ್ನೋಸೆಂಟ್ ಸರ್? ಅಂದ್ರೆ ನೀವು ಅಬ್ಸರ್ವ್ ಮಾಡಿದ ಮಟ್ಟಿಗೆ? ನಾನ್ ಅಬ್ಸರ್ವ್ ಮಾಡಿರೋರ್ನ ಸೆಟ್ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲೇ. ರಿಯಲ್ ಲೈಫ್ ಅಲ್ಲಿ ಗೊತ್ತಿಲ್ಲ. ನಿಮ್ಗೆ ಅನಿಸ್ತು ಈಗ ಇಷ್ಟೊತ್ತು ನೋಡಿದ್ರಲ್ಲ, ನಿಮ್ಗೆ ಅನಿಸ್ತು? ನನಗೆ ನಾನು ಅಷ್ಟೊತ್ತೆ ನೋಡಿರೋದು. ಬಿಕಾಸ್ ಸೆಟ್ ಬರ್ತೀವಿ, ಅವ್ರು ರೆಡಿ ಆಗ್ತಾರೆ, ಎಲ್ಲ ರೆಡಿ ಆಗ್ತಾರೆ, ನಾವು ಆಕ್ಟ್ ಮಾಡ್ತೀವಿ, ಒಟ್ಲ ರೆಡಿ ಆಗ್ತಾರೆ, ಆಮೇಲೆ ಹೊರಟೋಗ್ತೀವಿ. ಸೊ ನಾನು ಅವ್ರನ್ನ ನೋಡಿರೋದು ಆ ಒಂದು ಮೂವಿ ಆಂಬಿಯನ್ಸ್ ಅಲ್ಲಿ. ಅದಕ್ಕೆ ನಾನು ಆನ್ಸರ್ ಮಾಡಕ್ಕಾಗಲ್ಲ, ಜನಕ್ಕೆ ಗೊತ್ತಿರುತ್ತೆ ಇವ್ರು ಫಾಲೋ ಮಾಡ್ತಿರೋರಿಗೆ ಲೈಕ್ ಪರ್ಸನಲ್ ಕ್ಯಾರೆಕ್ಟರ್. ಬಿಕಾಸ್ ಇನ್ನು ಜನ ಅವ್ರದ್ದು ಮೂವಿಯಲ್ಲಿ ಕ್ಯಾರೆಕ್ಟರ್ ನೋಡಿಲ್ಲ. ಸೊ ಅದ್ ನೋಡಾದ್ಮೇಲೆ ಜನಕ್ಕೆ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಅವ್ರೇನ್ ಹೇಳ್ತಾ ಇದ್ರೆ? ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಜನಕ್ಕೆ ಎಷ್ಟು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಷ್ಟು ಮಾತ್ರ ಒಂದು ಪರ್ಸನ್ ನ ಹೊರಗಡೆಯಿಂದ ಅರ್ಥ ಮಾಡ್ಕೊಂತಾರೆ. ಸಂದರ್ಭಕ್ಕೆ ತಕ್ಕನಂಗೆ, ಸಿಚುವೇಶನ್ಗೆ ತಕ್ಕನಂಗೆ ನಾವು ಒಂದೊಂದು ರೀತಿಲಿ ಇರ್ಬೇಕಾಗತ್ತೆ. ಇವಾಗ ನಿಮ್ಗೆ ಗೊತ್ತು, ತುಂಬಾ ಅಮಾಯಕರಾಗಿದ್ರೆ ಬಿಡ್ತಾರಾ? ಯಾರು ಬಿಡಲ್ಲ. ಸೊ ಎಲ್ಲೆಲ್ಲಿ ಫೈಟ್ ಮಾಡ್ಬೇಕು, ಎಲ್ಲೆಲ್ಲಿ ತಲೆ ತಗ್ಗಿಸ್ಬೇಕು, ಅದನ್ನ ಕಲ್ತ್ಕೊಂಡು, ಅದೇ ಇವಾಗ ನಾನು ಜೋರಾಗಿದ್ದೀನಿ ಅಂದ್ರೆ ಇಟ್ ಇಸ್ ರಿಕ್ವೈರ್ಡ್, ನಾನು ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಇಟ್ ಡಿಪೆಂಡ್ಸ್ ಆನ್ ಹೂ, ಆನ್ ದಮ್, ಯಾರ್ ಜೊತೆ ಇದೀನಿ, ಯಾರ್ ಮುಂದೆ ಇದೀನಿ. ಸೊ ಅದ್ರ ಮೇಲೆ ನಂದಂತಲ್ಲ, ಎಲ್ಲಾರ್ದು ಅಷ್ಟೇ. ಇವಾಗ ಏನ್ ಎಲ್ಲ ಮೀಡಿಯಾದಲ್ಲಿ ತೋರಿಸ್ತಾರೆ, ಎಲ್ರು ಹಂಗಿರಲ್ಲ. ಎವ್ರಿಥಿಂಗ್ ಇಸ್ ಫೇಕ್. ಇಟ್ಸ್ ಲೈಕ್ ಯಾರು ಹೇಗೆ ಏನು ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ರೆಸೆಂಟೇಶನ್ ಅಲ್ಲಿ ನಮ್ಗೆ ಅರ್ಥ ಆಗಲ್ಲ. ಒಂದ್ 4-5 ಸತಿ, ಒಂದ್ 10 ಸತಿ ಮೀಟ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ. ಒಂದ್ ಎಷ್ಟೋ ವರ್ಷಗಳಾದ್ಮೇಲೆ ಕೆಲವರು ಬಂಡವಾಳ ಹೊರಗೆ ಬರುತ್ತೆ. ಸೊ I say, if people say I'm a Joru, okay fine, I'm innocent, okay fine. So whatever they say, I don't mind. ಸತ್ಯ ಹೇಳಿದ್ರೆ? Yes, ಸತ್ಯ ಹೇಳಿದ್ದೇನೆ. whatever they say, I don't mind. Accepted. Yes, ಹೇಳಿ. ಅವ್ರು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ರಿ, ಏನ್ ಮಾತಾಡ್ತೀರಿ? ಕೇಳ್ತಾನೆ ಇಲ್ಲ. ಈಗ ಕೇಳ್ತೀನಿ, ಅದಕ್ಕೆ ಅವ್ರ ನೆಕ್ಸ್ಟ್ ತಗೋಣ ಅಂತ. ಎಸ್, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೂಪರ್. ಹೇಳಿ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ. ನಂದು ಪಾತ್ರ ಹೆಂಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದ್ ಹುಡುಗರ್ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ. ಅಂದ್ರೆ ಅಷ್ಟ್ ಚೆನ್ನಾಗಿ ತೋರ್ಸಿದ್ದಾರೆ ನನ್ನ. ಅಂಡ್ ಆಲ್ಸೋ ಹುಡುಗರು ನಿಮ್ಮನ್ನ ನೋಡಿದ್ರೆ ಲವ್ ಆಗುತ್ತೆ. ಓಕೆ. ಎಸ್. ಆಮೇಲೆ ಏನಂತಂದ್ರೆ, ಆ ಪಾತ್ರ ಒಂದ್ ಡೆಪ್ತ್ ಇದೆ. ಲೈಕ್ 2 ಶೇಡ್ಸ್ ಕಾಣಿಸ್ಕೋತೀನಿ. ಇದು ನನ್ಗೆ ಒಂಥರ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ಸ್ತು ಈ ಪಾತ್ರ. ಸೊ ಒಂದ್ ಪ್ರಾಕ್ಟಿಕಲ್ ಹುಡುಗಿ ಅಂಡ್ ಆಲ್ಸೋ ಒಂದು ಇನ್ನೋಸೆನ್ಸ್ ಇದೆ ಅವಳಲ್ಲಿ, ಆ ತರ. ಓಕೆ. ಸೊ ನನಗೇನು ಈ ಸಿನಿಮಾಗೆ ಬಂದಾಗ, ರಾಣಿಯಿಂದ ಸಿನಿಮಾ ಮಾಡಿದ್ದಾರೆ ಈ ತರ, ಫಸ್ಟ್ ನನಗೆ ಅಂದ್ರೆ ಮೇಡಮ್ ಬಗ್ಗೆ ಗೊತ್ತು, ಇವರು ಯಾರೋ ಬೇರೆ ಭಾಷೆಯವರು ಅಂತ ಫಿಕ್ಸ್ ಆಗಿದೆ. ಸೊ ಹೀರೋಯಿನ್ಗಳು ಬಂದ್ರೆ ನಮ್ಗೆ ಆಲ್ರೆಡಿ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇತ್ತ ಕನ್ನಡ ಮಾತಾಡ್ಸ್ಬೇಕು, ಈ ಕಡೆ ಬೇರೆ ಭಾಷೆ ನಮಗ್ ಬರಲ್ಲ. ಸೊ ಅದನ್ನ ಪ್ರೆಸ್ ಮೀಟ್ ಅಲ್ಲಿ ಬಂದಾಗೆಲ್ಲ ಎಲ್ಲ ಮತ್ತೆ ಹೀರೋಯಿನ್ ಬಂದಿಲ್ಲ ಅಂತಾನೆ ಕೇಳ್ತಾರೆ. ನೀವು ನೋಡಿದ್ರೆ ಅದು ಆತರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನಾನ್ ಥ್ಯಾಂಕ್ ಗಾಡ್ ಇಬ್ರಿಗೂ ಕನ್ನಡ ಬರುತ್ತೆ, ಅದು ಖುಷಿ ನಮ್ಗೆ ಹೀರೋಯಿನ್ಸ್ಗಳಿಗೆ. ಹೀರೋಯಿನ್ಸ್ ಕನ್ನಡ ಬರೋದಿಲ್ಲ, ಅಪ್ಪಟ್ಟ ಕನ್ನಡಿಗರು. ಸ್ವಲ್ಪ ಬರುತ್ತೆ ಅನ್ನೋರು ಜಾಸ್ತಿ ನಮ್ ಇಂಡಸ್ಟ್ರಿಲಿ, ಅದಕ್ಕೋಸ್ಕರ ಕೇಳಿ. ಸೊ ಎಲ್ಲಿಯವರು? ಮೈಸೂರು. ಓಕೆ. ಹೇಗೆ ಸಿಕ್ತು ಈ ಚಾನ್ಸ್? ಇದು
ಹೇಗಾಯ್ತು ಅಂದ್ರೆ ನನ್ ಮೊದಲನೇ ಸಿನಿಮಾ ಆದ ನಂತರ ಐ ವಾಸ್ ಅಂದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಬಿಕಾಸ್ ನನ್ಗೆ ಕತೆ ತುಂಬಾ ಚೂಸಿ ಆಗಿ ಅಂದ್ರೆ ಆಯ್ಕೆ ಮಾಡ್ತಿದ್ದೆ ಲೈಕ್ ಈ ಸಲ ನಾನು ಏನೇ ಮಾಡಿದ್ರು ಇಟ್ ಶುಡ್ ಲೈಕ್ ಬಿ ಅ ಸಕ್ಸಸ್ ಜರ್ನಿ ಅಂತ. ಸೊ ವೇಟ್ ಮಾಡ್ತಿರ್ಬೇಕಾದ್ರೆ ಒಂದ್ ಕಾಲ್ ಬರುತ್ತೆ ದಟ್ ಇಸ್ ಫ್ರಮ್ ಮಾಸ್ತಿ ಸರ್, ಡೈಲಾಗ್ ರೈಟರ್ ಎಲ್ರಿಗೂ ಗೊತ್ತು. ಸೊ ಮಾಸ್ತಿ ಸರ್ ಯೂಶಲಿ ನನ್ಗೆ ಯಾವತ್ತು ನನ್ಗೆ ಯಾವ್ದಾರು ಅನ್ಸಿದ್ರೆ ನಾನು ಹೇಳ್ತೀನಿ ಮಾಸ್ತಿ ಸರ್ಗೆ, ಸರ್ ಈ ತರ ಬಂದಿದೆ ಬಟ್ ಯಾಕೋ ಸ್ವಲ್ಪ ಇಷ್ಟ ಆಗ್ತಿಲ್ಲ ಆ ತರ ಎಲ್ಲ ವರಿ ಮಾಡ್ಬೇಡ ರಾಧ್ಯ, ಚೆನ್ನಾಗಿರೋದು ಬರುತ್ತೆ ವೇಟ್ ಮಾಡು ಅಂತಿದ್ರು. ಬಟ್ ರಾನಿ ಸಿನಿಮಾ ಐ ವಾಂಟೆಡ್ ಮೀ ಟು ಡೂ ಇಟ್. ಅದೇ ತರ ಒಂದ್ ಕತೆ ಇದೆ ತುಂಬಾ ಚೆನ್ನಾಗಿದೆ, ಯು ಹ್ಯಾವ್ ಟು ಗೋ ಅಂಡ್ ಲಿಸನ್ ಟು ದ ಸ್ಟೋರಿ ಅಂತ ಅಂದ್ರು. ಸೊ ನಾನು ಕ್ಯಾಶುಯಲ್ ಆಗಿ ಹೋದೆ, ಸರಿ ನೋಡೋಣ ಹೆಂಗಿರುತ್ತೆ ಅಂತ. ಒನ್ಸ್ ಐ ವೆಂಟ್ ಟು ದ ಆಫೀಸ್, ನನಗೆ ಆಡಿಷನ್ ತಗೊಂಡ್ರು. ಆಡಿಷನ್ ತಗೊಂಡ ತಕ್ಷಣನೇ ಡಿರೆಕ್ಟರ್ಸ್ ನರೇಟ್ ಮಾಡಕ್ ಶುರು ಮಾಡಿದ್ರು ಸ್ಟೋರಿನ. ಲೈಕ್ ಹಿ ವಾಸ್ ಹ್ಯಾಪಿ ವಿತ್ ದ ಆಡಿಷನ್, ಬಟ್ ನಾನು ಪರ್ಸನಲಿ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಅ ಆಡಿಷನ್ ಪರ್ಸನ್ ಅಟ್ ಆಲ್. ಅಂದ್ರೆ ನನ್ಗೆ ನಾನು ಏನ್ ಸ್ಕ್ರೀನ್ ಮೇಲೆ ಮಾಡ್ತೀನಿ, ನಂಗೆ ಆಡಿಷನ್ ಟೈಮಲ್ಲಿ ಅದು ಮಾಡೋಕ್ಕಾಗಲ್ಲ. ಸೊ ಅದೊಂದಿದೆ. ಬಟ್ ಹೆಂಗೋ ಥ್ಯಾಂಕ್ಫುಲಿ ಬಿಕಾಸ್ ಮಾಸ್ತಿ ಸರ್ ರೆಫರ್ ಮಾಡಿದ್ದು ಸ್ವಲ್ಪ ಇದೆಲ್ಲ ಉಳಿಸ್ಕೊ. ಸೊ ಐ ಡಿಡ್ ವೆಲ್ ಅಂಡ್ ದೆನ್ ಗುರು ಸರ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು ಕತೆ. ಅಂದ್ರೆ ಐ ಥಿಂಕ್ ಐ ಫೆಲ್ಟ್ ನನ್ ಏನ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಆ ಒಂದ್ ಇದಕ್ಕೆ ಜಸ್ಟಿಫೈ ಮಾಡತ್ತೆ ಅಂತ. ಅಂಡ್ ನಾನ್ ಮಾಡ್ಬೇಕಾದ್ರೆ ಇದಿಷ್ಟು ದೊಡ್ಡ ಸಿನಿಮಾ ಆಗುತ್ತೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ ನಂಗೆ ಸ್ಟೋರಿ ಇಷ್ಟ ಆಗಿದೆ, ನನ್ ಪಾತ್ರ ಇಷ್ಟ ಆಗಿದೆ, ನನ್ ಪಾತ್ರ ಎಲ್ಲರಿಗೂ ರೀಚ್ ಆಗುತ್ತೆ, ಇಷ್ಟು ನನಗೆ ಕ್ಲಾರಿಟಿ ಇತ್ತು. ಸೊ ಹಾಗೆ ದಿಸ್ ರಾನಿ ಸಿನಿಮಾ ಆಗಿದೆ. ಎಸ್ ಸರ್, ಪ್ರೀವಿಯಸ್ ಸಿನಿಮಾ ಬಡೀಸ್ ಮಾಡಿದ್ರ, ಈಗ ಅದೇ ಡೈರೆಕ್ಟರ್ ಜೊತೆ ನೆಕ್ಸ್ಟ್ ಸಿನಿಮಾ ಅಂಡ್ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಈ ತರದೊಂದು ಬಿಗ್ ಸ್ಕೇಲ್ ಅಲ್ಲಿ ಮಾಡ್ಬೇಕಾದ್ರೆ ಏನು ಪ್ರೆಷರ್ ಇತ್ತು, ಅದು ಏನ್ ಟಾಸ್ಕ್ ಇತ್ತು ನಿಮಗೆ ರೆಡಿ ಪ್ರಿಪರೇಷನ್ಸ್ಗೆ? ಪ್ರೆಷರ್ ಅಂದ್ರೆ ಒಂದೇ ಪ್ರೆಷರ್, ಬಿಕಾಸ್ ಈವನ್ ಡೈರೆಕ್ಟರ್ ಕೂಡ ಪ್ರೊಡ್ಯೂಸರ್ ಆಗ್ಲಿ ಅಥವಾ ಯಾರಿಗಾದ್ರೂ ಪಿಚ್ ಮಾಡ್ಬೇಕಾದ್ರೆ ಲೈಕ್ ಐ ಆಮ್ ಕಾಸ್ಟಿಂಗ್ ಹಿಮ್ ಅಂತ ಹೇಳಿದಾಗ ಒಂದಷ್ಟು ಚಾಲೆಂಜಸ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್, ಇನ್ ಟರ್ಮ್ಸ್ ಆಫ್ ಹೌ ಐ ಕ್ಯಾನ್ ಪುಲ್ ಪೀಪಲ್ ಟು ಥಿಯೇಟರ್ಸ್, ಅದ್ರದ್ದೆಲ್ಲ. ಸೊ ಒಂದಷ್ಟು ಜನ ಅಪೋಸ್ ಏನ್ ಮಾಡ್ತಿದ್ರು, ಸೊ ಐ ಶುಡ್ ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್, ಐ ಶುಡ್ ಪ್ರೂವ್ ಮೈ ಸೆಲ್ಫ್, ಐ ಶುಡ್ ಅಂದ್ರೆ ಸಿನಿಮಾ ನೋಡಿದಾಗ ಇವನ್ಕಿಂತ ಬೇರೆ ಆಪ್ಷನ್ ಯೋಚನೆಗೂ ಬರಬಾರ್ದು, ಅಟ್ ಲೀಸ್ಟ್ ಆ ತರ ನಾನು ಐ ಶುಡ್ ಪ್ರಿಪೇರ್ ಮೈ ಸೆಲ್ಫ್ ಅಂತ ಒಂದಿತ್ತು. ಸೊ ಪ್ರೆಷರ್ ಅದು ಒಂದೇ, ಪ್ರೆಷರ್ ಅನ್ನೋಕ್ಕಿಂತ ಒಂದು ಬೇಜಾರು. ಲೈಕ್ ಸಮ್ ಟೈಮ್ಸ್ ನಿಮ್ ಕ್ಯಾಲಿಬರ್ ಜನಕ್ಕೆ ಅರ್ಥ ಆಗದೆ ಇದ್ದಾಗ ಯು ವಾಂಟ್ ಟು ವರ್ಕ್ ಮೋರ್ ಬಟ್ ಯು ಥಿಂಕ್ ನಿಮ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ಒಂದು ಬೇಜಾರು ಇರ್ತಿತ್ತು. ಬಟ್ ಲಕಿಲಿ ನಾನು ಏನೇನು ಅನ್ಕೊಂಡಿದ್ದೆ ಲೈಕ್ ಐ ಕ್ಯಾನ್ ಎಕ್ಸ್ಟ್ರಾಕ್ಟ್ ಮೈ ಸ್ಕಿಲ್ಸ್, ಅದನ್ನೆಲ್ಲ ಒಂದ್ ಮಟ್ಟಕ್ಕೆ ಇದರಲ್ಲಿ ಆಗಿದೆ. ಸೊ ನನ್ನ ಆ ಒಂದು ಸ್ಕೇಲ್ ಅಲ್ಲಿ ಅಂಡ್ ಆ ಒಂದು ಕ್ಯಾರೆಕ್ಟರ್ ನೋಡೋಕೆ ಲೈಕ್ ನಾವ್ ಐ ಫೀಲ್ ಸ್ಯಾಟಿಸ್ಫೈಡ್. ಎಸ್, ಅಂಡ್ ನೀವಿಬ್ರು ಕೂಡ ಸೀರಿಯಲ್ ನಿಂದ ಬಂದಿದ್ರು. ಒಂದು ಆ ಜರ್ನಿನೇ ಬೇರೆ ತರ ಇರುತ್ತೆ, ಅಥವಾ ಸೀರಿಯಲ್ ಅನ್ನೋದೇ ಅದೊಂದು ಲೋಕನೇ ಬೇರೆ, ಸಿನಿಮಾ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಈಗ ಮಾಡ್ತಿರೋದು, ಈಗಿರೋ ಸ್ಟೇಜ್ಗೆ ನಿಮ್ಮಿಬ್ರಲ್ಲಿ? ಟೆಕ್ನಿಕಲಿ ತುಂಬಾ ಚೇಂಜಸ್ ಇದೆ ಸಿನಿಮಾಗೂ ಸೀರಿಯಲ್ಗೂ. ಸೊ ಸಮ್ಟೈಮ್ಸ್ ನಾವು ಹಂಗೆ ಜಸ್ಟ್ ಆಕ್ಟ್ ಮಾಡ್ತೀವಿ ಅಂತಂದ್ರೆ ಬರೀ ಆಕ್ಟ್ ಮಾಡ್ಕೊಂಡು ಹೋಗಕ್ ಆಗಲ್ಲ. ಡಿಫ್ರೆಂಟ್ ಡೈರೆಕ್ಷನ್ಸ್, ಎಷ್ಟು ಮಾಡ್ಬೇಕು, ಕೆಲವು ಕಡೆ ಕಮ್ಮಿ ಮಾಡ್ಬೇಕು, ಕೆಲವು ಕಡೆ ಜಾಸ್ತಿ ಮಾಡ್ಬೇಕು. ಸೊ ಆ ತರ ಟೆಕ್ನಿಕಲ್ ಚೇಂಜಸ್ ಆಕ್ಟಿಂಗ್ ಅಲ್ಲೂ ಇರುತ್ತೆ. ಸೊ ಅದನ್ನ ಇದು ಮೊದಲನೇ ಸಿನಿಮಾ ಅಲ್ಲ, ಇದಕ್ಕಿಂತ ಮುಂಚೆನೂ ಸಿನಿಮಾಗಳು ಮಾಡಿದೀನಿ, ಆದ್ರೆ ಒಂದು ಪ್ರಮುಖ ಪಾತ್ರ ಆಗಿ ಮಾಡಿರೋದು ಇದು. ಸೊ ಅಲ್ಲಿ ಮಾಡಿರೋ ಎಲ್ಲ ಹೋಮ್ವರ್ಕ್ ನ ಇಲ್ಲಿ ಒಂದು ಎಕ್ಸಾಮ್ ತರ ಬರ್ದು ಒಂದ್ ಏನ್ ಹೇಳ್ತಾರೆ, ಒಂದು ಟೆಸ್ಟ್ ತರ ಇದೆ. ಸಿನಿಮಾಗಳೆಲ್ಲ ಹೈಲೈಟ್ ಆಗಿದೆ ನಿಮ್ದೆಲ್ಲ ಕೂಡ. Yes, yes. Yes, obviously. 99 ಫಸ್ಟ್ ಮೂವಿ ಅನ್ಸುತ್ತೆ ನಿಮ್ದಲ್ಲ? ಅಲ್ಲ, ದಿ ಟೆರರಿಸ್ಟ್. ದಿ ಟೆರರಿಸ್ಟ್, ಓಕೆ. ಸೊ ಅದು ಒಂದು. ಆಮೇಲೆ ಏನಾಗುತ್ತೆ, ಸೀರಿಯಲ್ ಅಲ್ಲಿ ನೀವು ಮಾಡ್ತಾ ನಿಮಗೆ ಆಪ್ಷನ್ ಜಾಸ್ತಿ ಇರುತ್ತೆ, ಟೈಮ್ ಸ್ಪೇಸ್ ಅಂಡ್ ಅಷ್ಟು ಕಷ್ಟ ಅಲ್ಲ ಅಂತ ನನ್ಗನ್ಸುತ್ತೆ. ಬಿಕಾಸ್ ಒಂದು ಎಕ್ಸಾಂಪಲ್, ಒಂದು ಎಮೋಷನ್ ಏನೋ ದುಃಖ ಆಗ್ತಿದೆ ಅಂತ ಅನ್ಕೊಳ್ಳಿ, ಟೆಲಿವಿಷನ್ ಅಲ್ಲಿ ನಿಮ್ಗೆ ಡ್ಯೂರೇಷನ್ ಜಾಸ್ತಿ ಕೊಡ್ಬೇಕು. ಸೊ ನೀವು ಬಾಯಲ್ಲಿ ಹೇಳ್ಬೋದು, ಮೂವ್ಮೆಂಟ್ ಮಾಡ್ಬೋದು, ನಂಗೆ ದುಃಖ ಆಗ್ತಿದೆ, ಬೇಜಾರಾಗ್ತಿದೆ ಅಂತ 4 ಸತಿ ಒತ್ತಿ ಹೇಳಿ ಆಡಿಯನ್ಸ್ಗೆ ಅರ್ಥ ಮಾಡಿಸ್ಬೋದು. ಸಿನಿಮಾದಲ್ಲಿ ಎಷ್ಟೊಂದು ಎಮೋಷನ್ಸ್ ನ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಣ್ಣಲ್ಲಿ ಮಾತಾಡ್ಬೇಕು, ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ ಅಲ್ಲಿ ಇಡೀ ಒಂದು ಏನ್ ಹೇಳ್ತಾರೆ, ಒಂದು ಜರ್ನಿದು ಒಂದು ಎಕ್ಸ್ಪ್ರೆಷನ್ ತೋರಿಸ್ಬೇಕು. ಸೊ ಆ ತರ ಟೆಕ್ನಿಕಲಿ ಲಾಟ್ ಆಫ್ ಚೇಂಜಸ್ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಕೂಡ ಸೊ ಅಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಅಲ್ಲಿ ಸೀರಿಯಲ್ ಅಲ್ಲಿ ಗೊತ್ತಿರುತ್ತೆ, ಒಂದು ದಿನ ಅಂದ್ರೆ ಒಂದು ತುಂಬಾ ಸೀನ್ಸ್ ಶೂಟ್ ಮಾಡ್ತಾರೆ, ಲಾಂಗ್ ಅವರ್ಸ್ ಆಫ್ ಡ್ಯೂರೇಷನ್. ಸೊ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಸ್ಪೇಸ್ ಇರುತ್ತೆ, ಪ್ರಿಪರೇಷನ್ ಸ್ಪೇಸ್ ಇರುತ್ತೆ, ಅಂಡ್ ಆಲ್ಸೋ ಕರೆಕ್ಷನ್ ಸ್ಪೇಸ್ ಇರುತ್ತೆ. ಅದು ಎಲ್ಲ ಆಕ್ಟರ್ಗೂ ಅದೇ ಬೇಕಾಗಿರೋದು.
ಸೊ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಅಂಡ್ ಈ ಒಂದು ವಿಚಾರವಾಗಿ ಸೀರಿಯಲ್ ಇಂದ ಸಿನಿಮಾಗೆ ಬರೋದು ಒಂಥರ ಪ್ರಮೋಷನ್ ಆಕ್ಚುಲಿ. ಸೊ ಇದಕ್ಕೆ ಏನ್ ಹೇಳ್ತೀರಾ ನೀವಿಬ್ರು ಆನ್ಸರ್ ಮಾಡ್ಬೋದು? ಪ್ರಮೋಷನ್ ನನ್ಗೆ ನನ್ನ ಪ್ರಕಾರ ನಾನು ಅಲ್ಲೂ ಇದೇ ಆಕ್ಟಿಂಗ್ ಮಾಡ್ತಿದ್ದೆ, ನಾನು ಇಲ್ಲೂ ಅದೇ ಆಕ್ಟ್ ಮಾಡ್ತೀನಿ. ಐ ಫೀಲ್ ಕ್ಯಾರೆಕ್ಟರ್ ಡಿಫರ್ ಆಗುತ್ತೆ, ಬಟ್ ದ ವೇ ಐ ಅಂಡರ್ಸ್ಟ್ಯಾಂಡ್ ಕ್ಯಾರೆಕ್ಟರ್ಸ್, ದ ವೇ ಐ ಪರ್ಫಾರ್ಮ್, ನನ್ಗೆ ಅದು ಒಂದು ಪ್ಯಾಟರ್ನ್ ಸಿಮಿಲರ್ ಇದೆ. ಈವನ್ ನಾನು ಟೆಲಿವಿಷನ್ ಮಾಡ್ಬೇಕಾದ್ರೂ ನಾನಂತ ಯಾವತ್ತೂ ತಲೆಗೆ ಹಾಕೊಳ್ಳಲ್ಲ ದಿಸ್ ಇಸ್ ಸೀರಿಯಲ್ ಆರ್ ದಿಸ್ ಇಸ್ ಫಿಲ್ಮ್. ನಂಗೆ ಅನ್ಸುತ್ತೆ ಆ ಒಂದು ಪಾತ್ರನ ನಾನ್ ಮಾಡ್ಬಿಡ್ತೀನಿ, ದೇ ವಿಲ್ ಲೆಟ್ ದಮ್ ಕಟ್ ದ ಡ್ಯೂರೇಷನ್ ಅನ್ನೋ ತರ. ಸೊ ನಾನು ಆ ಇದ್ರಲ್ಲಿ ಮಾಡ್ತೀನಿ. ಪ್ರಮೋಷನ್ ಅಂತ ಅಲ್ಲ, ಬಟ್ ಅಫ್ಕೋರ್ಸ್ ಒಂದು ಗ್ರಾಜುವಲ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸಸ್ ನಾನು ಹೇಳ್ತಿರೋದು. ಇಫ್ ಇನ್ ಕೇಸ್ ಆ ಒಂದು ಕ್ರೈಟೀರಿಯಾ ಪ್ರಮೋಷನ್ ಅಂತ ಆದ್ರೆ ಎಸ್, ಫೈನಾನ್ಸಸ್ ಅಲ್ಲಿ ಇಟ್ ಗಿವ್ಸ್ ಅ ಪುಷ್. ಆಮೇಲೆ ನಂಬರ್ ಆಫ್ ಆಡಿಯನ್ಸ್ ಅಂತ ತಗೊಂಡಾದಾಗ ಫಾರ್ ಎವ್ರಿ ಪ್ಲಾಟ್ಫಾರ್ಮ್ ಒಂದು ಸಿನಿಮಾಗೆ ಅಂತ ಏನೊಂದು ಆಡಿಯನ್ಸ್ ಇದೆ, ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಂತ ನೋಡಿದಾಗ ನಿಮ್ಗೆ ಟೆಲಿವಿಷನ್ಗೂ ಅಷ್ಟೇ ಆಡಿಯನ್ಸ್ ಇದ್ದಾರೆ. ಬಟ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಟೆಲಿವಿಷನ್ ಅಂತ ಬಂದಾಗ ಯು ಆರ್ ಕನ್ವೀನಿಯಂಟ್ಲಿ ಅವೈಲೇಬಲ್ ಎಟ್ ದೇರ್ ಪ್ಲೇಸಸ್, ಅಥವಾ ಅವ್ರು ಎಲ್ಲಿದಾರೋ ಅಲ್ಲಿ ನಾವು ಆಕ್ಸೆಸಿಬಲ್ ಆಗಿದ್ದೀವಿ. ಸಿನಿಮಾ ಅಂತ ಬಂದಾಗ ದೇ ಹ್ಯಾವ್ ಟು ಪುಟ್ ಎನ್ ಎಫರ್ಟ್ ಟು ಕಮ್ ಟು ಥಿಯೇಟರ್ಸ್ ನಮ್ಮನ್ನ ನೋಡಿದಾಗ. ಸೊ ದ್ಯಾಟ್ ಹೋಲ್ಡ್ಸ್ ಮೋರ್ ಕ್ರೆಡಿಬಿಲಿಟಿ ಆಫ್ ಪುಲ್ಲಿಂಗ್ ದ ಕ್ರೌಡ್. ಅಂದ್ರೆ ಒಬ್ಬ ಆರ್ಟಿಸ್ಟ್ ಒಂದು ಏನ್ ಹೇಳ್ತಾರೆ, ಒಂದು ಪಾಸಿಬಿಲಿಟಿ ಅಂತ ಇರುತ್ತಲ್ಲ, ಎಷ್ಟು ಜನನ ಕರೆಸಬಹುದು ಅಂತ, ಅದು ಸಿನಿಮಾದಲ್ಲಿ ಆಕ್ಚುಲಿ ಗೊತ್ತಾಗುತ್ತೆ. ಬಿಕಾಸ್ ಕನ್ವೀನಿಯಂಟ್ಲಿ ರೀಚಿಂಗ್ ಅದು ಸೋಷಿಯಲ್ ಮೀಡಿಯಾಲೂ ಆಗುತ್ತೆ. ದಟ್ಸ್ ಹೌ ಈವನ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಬಿಕಮ್ ನೋನ್, ಬಿಕಾಸ್ ಈಸಿಲಿ ಅವೈಲೇಬಲ್ ಇದ್ದೀರಾ. ಬಟ್ ಜನಗಳೇ ಎಫರ್ಟ್ ಹಾಕಿ ನಿಮ್ನ ನೋಡಕ್ ಬರ್ಬೇಕು ಅಂದಾಗ ನಿಮ್ ಆಕ್ಚುಯಲ್ ಫ್ಯಾನ್ ಫಾಲೋಯಿಂಗ್ ಪ್ರೆಸೆಂಟ್ ಆಗುತ್ತೆ. ಸೊ ಇನ್ ದಟ್ ಟರ್ಮ್ಸ್ ಆಲ್ಸೋ ಎಸ್, ಸಿನಿಮಾ ಇಸ್ ಬಿಗರ್. ಅಂದ್ರೆ ಸಿಗಲ್ಲ ಅಂದ್ರೆ ಆ ಜನ ಕನ್ವರ್ಟ್ ಆಗಲ್ಲ ಥಿಯೇಟರ್ಗೆ ಅಂತ ನಿಮ್ಮ ಒಂದು ವಾದ? ಇಲ್ಲ, ಕನ್ವರ್ಟ್ ಆಗಲ್ಲ ಅಂತ ಅಲ್ಲ, ನಾನು ಹೇಳಿದ್ದು ಎರಡು ಡಿಫ್ರೆಂಟ್ ಸೆಕ್ಷನ್ ಇದೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು, ನಿಮ್ಗೆ ಆ ಪುಲ್ಲಿಂಗ್ ಎಬಿಲಿಟಿ ಎಷ್ಟಿದೆಯೋ. ಆಮೇಲೆ ಒಂದ್ಸಲ ಜನ ನಿಮ್ನ ಇಷ್ಟಪಟ್ಟಾಗ ದೇ ವಿಲ್ ಸರ್ಚ್ ಫಾರ್ ಯು ಇನ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್. ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತೀರಾ ಅಲ್ಲೆಲ್ಲ ನಿಮ್ನ ಹುಡುಕ್ತಾರೆ, ಬಿಕಾಸ್ ದೇ ವಾಂಟ್ ಟು ನೋ ಮೋರ್ ಅಬೌಟ್ ಯು. ಸೊ ಇಟ್ಸ್ ಮೋರ್ ಅಬೌಟ್ ನಿಮ್ಮಲ್ಲಿ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅಂಡ್ ಫಾರ್ ದ್ಯಾಟ್ ಆರ್ ಪ್ರಾಜೆಕ್ಟ್ ಬಿಕಮ್ಸ್ ಅ ರೀಸನ್. ಸೊ ನಾವು ಸೀರಿಯಲ್ ಒಂದ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ಜನ ಆ ಒಂದು ಪ್ರಾಡಕ್ಟ್ ಫ್ಯಾನ್ ಆಗಿರ್ತಾರೆ. ದಟ್ಸ್ ಹೌ ದೇ ಸ್ಟಾರ್ಟ್ ಲೈಕಿಂಗ್ ಯು. ಸೊ ನೆಕ್ಸ್ಟ್ ನೀವು ಒಂದು ಸಿನಿಮಾ ಅವ್ರಿಗೆ ಇಷ್ಟ ಆಗೋ ತರ ಮಾಡಿದ್ರೆ ದೇ ವಿಲ್ ಲೈಕ್ ದಟ್ ಕ್ಯಾರೆಕ್ಟರ್ ಆಲ್ಸೋ. ಸೊ ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಆನ್ ಆಡಿಯನ್ಸ್, ಕನ್ಸ್ಯೂಮರ್ಸ್. ನೀವಿಬ್ರು ಏನಾದ್ರು ಫೈಟ್ ಗಿಟ್ ಮಾಡಿದ್ರಾ ಸಿನಿಮಾಲಿ ಫೈಟ್ ಗಿಟ್ ಹೀರೋಯಿನ್ಸ್ ಸಿನಿಮಾ ಒಳಗೆ ಫೈಟ್ ಏನಾದ್ರು ಇದೆಯಾ ಸಿನಿಮಾಲಿ? ಅದು ಹೇಳಕ್ಕಾಗಲ್ಲ. ಫೈಟ್ಸ್ ಏನೂ ಗೊತ್ತಿಲ್ಲ ಆ ತರದ್ದು, ಅಂದ್ರೆ ಜಗಳ ಆಡೋ ತರ ಆ ತರದ್ದು ಇರ್ಬೋದು, ಅಥವಾ ಆಕ್ಷನ್ ಆಕ್ಷನ್ ಇಲ್ಲ, ಕೊಟ್ಟಿಲ್ಲ. we are the reason for fight, we'll never fight. ಓ ಸೇನ್ ಸರ್, ಡೈಲಾಗ್ ಎಲ್ಲ ಹಿಂಗೆ ನೋಟ್ ಮಾಡ್ಬಿಟ್ಟೆ ಸರ್. ಈ ಸಿನಿಮಾಗೆ ಏನೋ ಡೈಲಾಗ್ ನೀವು ಬರ್ದಿದ್ದೀರಾ ಸರ್? ನೀವು ಇದೆ, ಒಂದ್ ಎರಡು ಮೂರು ಇದೆ. ಬರ್ದಿದ್ದೀರಾ ನೀವೇ? ಅಂದ್ರೆ ಲೈಕ್ ಫುಲ್ ಟೀಮ್ ಎಲ್ಲ ಇದೆ. ನೀವು ಏನ್ ಕೇಳ್ತಿದ್ರು ಅದಿದೆ. ಅಂದ್ರೆ ನೀವೇ ಆತರ ಪಂಚಿಂಗ್ ಡೈಲಾಗ್ಸ್? ನಾನು ಅದೇ ಅನ್ಕೊಂಡೆ ಕಿರಣ್ ರಾಜ್ ಅವ್ರು ಏನಾದ್ರು ಡೈಲಾಗ್ ಬರ್ದ್ಬಿಟ್ಟಿದ್ದೀರಾ. ಇಷ್ಟ ದಿನ ಏನಕ್ಕೆ ಬರ್ತಿಲ್ಲ ಹೇಳಿ, ಎಲ್ಲಾನು ಸೇವ್ ಮಾಡಿ ಇಟ್ಟಿದ್ದೆ. ಓ ಅಲ್ಲಿ ಫೋಲ್ಡರ್ ಅಲ್ಲಿ ಬರೋ ಜಾಗದಲ್ಲಿ ಬರ್ಲಿ ಈಗ ಅಂತ. ಓಕೆ ಸರ್, ಈಗೊಂದು ಲೈಕ್ ಈಗಿರೋ ಸಿಚುವೇಶನ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಬೂಮಿಂಗ್ ಬೇಕಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಬರ್ಬೇಕ ಒಂದು ಅವಶ್ಯಕತೆ ಇದೆ. ಈ ಅಪ್ಪು ಸರ್ ಹೋದ್ಮೇಲೆ ಒಂದಷ್ಟು ಫ್ಯಾಮಿಲಿ ಸ್ಟಾರ್ಸ್ಗಳು ಅಂತಲೇ ಅದು ಪರ್ಟಿಕ್ಯುಲರ್ ಆಗಿದ್ದಾರೆ. ಅದಕ್ಕೆ ಅಂತಲ್ಲ, ಫ್ಯಾಮಿಲಿ ಆಡಿಯನ್ಸ್ ಹೋಗೋಕೆ ಸ್ಟಾರ್ಸ್ಗಳಿದ್ರು. ಈಗ ಅಪ್ಪು ಸರ್ ಹೋದ್ಮೇಲೆ ಅಥವಾ ಒಂದಷ್ಟು ಸಿನಿಮಾಗಳು ಬರ್ತಾ ಇಲ್ಲ, ಅಂದ್ರೆ ಮೀನ್ಸ್ ಬರ್ತಾ ಇದೆ ಬಟ್ ಚೆನ್ನಾಗಿ ಹೋಗ್ತಾ ಇಲ್ಲ, ಫ್ಯಾಮಿಲಿ ಆಡಿಯನ್ಸ್ ಹೋಗ್ತಾ ಇಲ್ಲ ಅಂತಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ, ಆಬ್ವಿಯಸ್ಲಿ ಈಗ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಒಂದಕ್ಕಿಂತ ಒಂದು ಆಲ್ರೆಡಿ ನಿಮ್ ಮೈಂಡ್ ಪ್ರಿಪೇರ್ ಆಗಿರೋದು, ನಾವು ಅವ್ರ ಸಿನಿಮಾ ಹೋದ್ರೆ ಆ ಸಿನಿಮಾದಲ್ಲಿ ಏನೆಲ್ಲ ಪ್ಯಾಕ್ ಆಗಿರುತ್ತೆ ಅಂತ. ಅಂಡ್ ದಟ್ಸ್ ವೈ ನೀವು ಆಗ ಹೋಗ್ತಿದ್ರಿ. ಅದ್ ಹೋದ್ಮೇಲೆ ರೀಪ್ಲೇಸ್ಮೆಂಟ್ ಅಂತ ಅವ್ರಿಗಿಲ್ಲ, ದಟ್ಸ್ ಫಾರ್ ಶೋರ್. ಅಂಡ್ ಬೇರೆಯವ್ರು ಏನಿದ್ರು ಅವರು ಟ್ರೈ ಮಾಡ್ತಿದ್ರು. ಈಗ ನೆನ್ನೆ ರಿಲೀಸ್ ಆಗಿರೋ ಒಂದಷ್ಟು ಸಿನಿಮಾ ನೋಡ್ತಿದ್ರೆ ನೀವು, ಕ್ರೌಡ್ ಒಂದಷ್ಟು ಬರ್ತಿದೆ. ಸೊ ಎಲ್ಲ ಒಂದ್ ಕಡೆ ಐ ಫೀಲ್ ನಾವು ಆ ಒಂದು ಪಾಸಿಟಿವ್ ವೇವ್ ಏನಿದೆಯಲ್ಲ, ಡೌನ್ ಫಾಲ್ ಎಲ್ಲಾ ಸೆಕ್ಟರ್ ಅಲ್ಲೂ ಇದ್ದೇ ಇದೆ. ಈವನ್ ನೀವು ಇಂಜಿನಿಯರಿಂಗ್ ತಗೊಳ್ಳಿ, ಯಾವುದೇ ಸೆಕ್ಟರ್ ತಗೊಳ್ಳಿ, ದೇರ್ ಇಸ್ ಅ ಡೌನ್ ಫಾಲ್. ಸೈಮಲ್ಟೇನಿಯಸ್ಲಿ ಇಟ್ಸ್ ಅ ಪ್ರೊಫೆಷನಲ್ ವರ್ಕಿಂಗ್ ಸೆಕ್ಟರ್ ಇದು. ಇಲ್ಲಿ ಜನಕ್ಕೆ ಸಿನಿಮಾ ಸ್ಕ್ರೀನ್ ಮೇಲೆ ಎಂಟರ್ಟೈನ್ ಆಗಿ ಕಾಣ್ತಿದ್ರು ಇಟ್ಸ್ ಅ ವರ್ಕಿಂಗ್ ಸೆಕ್ಟರ್. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಎಲ್ಲಾ ಜಾಗದಲ್ಲೂ ಒಂದು ರಿಸೆಷನ್ ಅಂತ ಬಂದೇ ಬರುತ್ತೆ. ಮೇ ಬಿ ಬಿಕಾಸ್ ಆಫ್ ದ ಕಾಂಟೆಂಟ್ ವಿಚ್ ಇಸ್ ಆಲ್ ಲೈಕ್ ಡಿಪೆಂಡಿಂಗ್ ಆನ್ ದ ಫೈನಾನ್ಸಸ್ ವಿ ಆರ್ ಪುಲ್ಲಿಂಗ್ ಇನ್. ಮುಂಚೆ ನಮ್ಗೆ ಪ್ರೊಡ್ಯೂಸರ್ಸ್ ಅಷ್ಟೇ ಜಾಸ್ತಿ ಇದ್ರು, ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ಸ್. ನೀವೀಗ ನೋಡಿದ್ರೆ ತುಂಬಾ ಕಡಿಮೆ ಆಗಿದೆ ಈಗ. ಸೊ ಪ್ರೊಡಕ್ಟಿವಿಟಿ ನಿಮ್ಗೆ ಫಸ್ಟ್ ಸ್ಟೇಜ್ ಅಲ್ಲೇ ಸ್ವಲ್ಪ ಮಿಸ್ ಆಗ್ತಿದೆ. ಅಂಡ್ ಜನ
ಒಂದು ಅವೆಂಜರ್ಸ್ ಅನ್ನೋ ಮೂವಿನೂ ಸೇಮ್ ರೇಟ್ ನೋಡ್ತಿದಾರೆ ಅಂತಂದ್ರೆ ವೈ ವಿಲ್ ದೇ ಪರ್ಚೇಸ್ ಅ ಫಿಲ್ಮ್ ವಿತ್ ಅ ವೆರಿ ಲೋ ಮೇಕಿಂಗ್. ಬಟ್ ಇಲ್ಲಿ ದೊಡ್ಡ ಮೇಕಿಂಗ್ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ ಅಂತ ಮಾಡಕ್ ಆಗ್ತಾ ಇಲ್ಲ. ಸೊ ಎರಡ್ ಕಡೆನೂ ಆತರ ಪ್ರಾಬ್ಲಮ್ ಇದೆ. ಒನ್ಸ್ ದಿಸ್ ಗೆಟ್ ಸೆಟಲ್ಡ್, ನನ್ನ ಪ್ರಕಾರ ಮೇಜರ್ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತಂದ್ರೆ ಈವನ್ ಪೀಪಲ್ ವಿದೌಟ್ ಮೆರಿಟ್ ತುಂಬಾ ಒಂದಷ್ಟು ಜನ ಇದ್ದಾರೆ. ಮೇ ಬಿ ದೇ ಆರ್ ಆಲ್ಸೋ ಸ್ಪಾಯ್ಲಿಂಗ್ ಇಟ್. ಸೊ ನನ್ನ ಪ್ರಕಾರ ಹೂ ಆರ್ ಪ್ರಿಪೇರ್ಡ್ ಅಂತವ್ರು ಎಲ್ಲರಿಗೂ ಅವಕಾಶ ಸಿಕ್ಕಿದಾಗ ದೇ ವಿಲ್ ಯುಟಿಲೈಸ್ ಇಟ್ ಈವನ್ ಬೆಟರ್. ಒಂದಷ್ಟು ಒಳ್ಳೆ ಔಟ್ಪುಟ್ ಬರುತ್ತೆ ಅಂಡ್ ದೆನ್ ದ ಚೈನ್ ಕಂಟಿನ್ಯೂಸ್. ಈಗ ಒಂದು ಯಾವ್ದೋ ಒಂದು ಇಂಟರ್ವ್ಯೂಲಿ ರಕ್ಷಿತ್ ಸರ್ ಒಂದ್ ಮಾತು ಹೇಳಿದ್ರು, ಲೈಕ್ ಏನಂದ್ರೆ ಒಂದಷ್ಟು ಜನರುಗಳಿಗೆ ಇನ್ನೊಂದಷ್ಟು ಹೀರೋಗಳು ಬೇಕಾಗಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅವತ್ತಿಗೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಹೋದ್ರೆ ಇನ್ನು ಸೀರಿಯಲ್ ಇಂದಲೇ ಬಂದಿರೋ ಎಷ್ಟೋ ಹೀರೋಗಳು ಸೂಪರ್ ಸ್ಟಾರ್ ಆಗಿರೋದಾರೆ. ಅಂದ್ರೆ ಹೀರೋಗಳಾಗಿ ಈಗ ಯಶ್ ಅವ್ರು ಇರ್ಬೋದು, ಗಣೇಶ್ ಅವ್ರು ಇರ್ಬೋದು, ಒಂದಷ್ಟು ಜನ ಸೂಪರ್ ಸ್ಟಾರ್ ಆಗಿದ್ದಾರೆ. ಆ ಕಾಲಘಟ್ಟದಲ್ಲಿ ಅಥವಾ ಆ ಒಂದು ಇದರಲ್ಲಿ ನೀವು ಕೂಡ ಈಗ ಬರ್ತಾ ಇದ್ದೀರಾ. ಸೊ ಈ ಜಾನರ್ ಅಲ್ಲಿ ನೀವ್ ಯಾವ ಜನರಿಗೆ ಸೇರಕ್ ಇಷ್ಟಪಡ್ತೀರಾ? ಅವ್ರು ಹೇಳಿರೋ ಒಂದಷ್ಟು ಜನರುಗಳು. ಐ ಬೇಸಿಕ್ಲಿ ನಾನು ಒಂದು ಜಾನರ್ ಅಂತ ನಂಗೆ ಫಿಕ್ಸ್ ಮಾಡ್ಬೇಕು ಅಂತಾನೆ ಇಲ್ಲ. ಐ ಜಸ್ಟ್ ವಾಂಟ್ ಟು ಬಿ ಅನ್ ಆಕ್ಟರ್ ಹೂ ಇಸ್ ವೆರಿ ಗುಡ್ ಅಟ್ ಹಿಸ್ ವರ್ಕ್, ನಂದಷ್ಟೇ ಇರೋದು. ಆಮೇಲೆ ಈಗ ಎಲ್ಲ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಕತೆ ಇಲ್ಲ, ಎಷ್ಟು ಜನ ರೈಟರ್ಗೆ ಅವಕಾಶ ಕೊಡ್ತಿದ್ದೀರಾ, ಇಲ್ಲಿ ಹೀರೋ ಇಲ್ಲ, ಎಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಡ್ತಿದ್ದೀರಾ, ಒಳ್ಳೆ ಡೈರೆಕ್ಟರ್ ಬರಲ್ಲ, ಎಷ್ಟು ಜನ ಒಳ್ಳೆ ಡೈರೆಕ್ಟರ್ ಮನೇಲಿ ಕೂತಿದ್ದಾರೆ ಇವತ್ತು. ಸೊ ಹೇಳ್ತಿಲ್ಲ, ಬರೀ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿರ್ತೀವಿ ಹೊರತು ನಾವು ಇಲ್ಲಿ ಯಾರು ಸೊಲ್ಯೂಷನ್ ಬಗ್ಗೆ ನೋ ಒನ್ ಇಸ್ ವರಿಂಗ್. ಸೊ ಅದು ಕೂಡ ಒಂದ್ ಆಗ್ಬೇಕಲ್ಲ. ಇಫ್ ಇನ್ ಕೇಸ್ ನಾವು ಒಳ್ಳೆ ಸ್ಟೋರೀಸ್ ಬರ್ತಿಲ್ಲ, ಒಳ್ಳೆ ಕಾಂಟೆಂಟ್ ಬರ್ತಿಲ್ಲ ಅಂತ ಹೇಳಿದಾಗ ಕಾಂಟೆಂಟ್ ತರ್ಸೋರು ಯಾರು, ಒಳ್ಳೆ ಸ್ಟೋರಿ ಬರೆಯೋರು ಯಾರು? ನಾವು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಅದಕ್ಕೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ವಿ ಹ್ಯಾವ್ ಟು ಸ್ಟಾರ್ಟ್ ರೆಕಗ್ನೈಸಿಂಗ್ ಆಲ್ ಆಫ್ ದೆಮ್. ನಾನು ಮುಂಚೆನೂ ಇದನ್ನ ಹೇಳಿದ್ದೆ, ನಾವು ಕಾಂಪಿಟೇಷನ್ ಕಳ್ಸೋದೇ ಮೆರಿಟ್ ಇಲ್ದೇ ಇರೋರ್ನ ಆಮೇಲೆ ಫೇಲ್ ಆಯ್ತು ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಸೊ ಅಟ್ ಲೀಸ್ಟ್ ಕಾಂಪಿಟೇಷನ್ ಕಳ್ಸುವಾಗ ಒಂದು ಒಳ್ಳೆ, ಯಾರಿಗೆ ಆ ಒಂದು ಸ್ಕಿಲ್ ನಾಲೆಜ್ ಇದೆ, ಯಾರಿಗೆ ಆ ಸ್ಕಿಲ್ ಬೆಲೆ ಗೊತ್ತಿದೆ, ಅಟ್ ಲೀಸ್ಟ್ ಅವ್ರು ಕಳ್ಸಿದಾಗ ದೇ ವಿಲ್ ಮೇಕ್ ಯುಟಿಲೈಸ್ ಆಫ್ ದಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಂಬರ್ ಆಫ್ ಪ್ರಾಡಕ್ಟ್ ಅಷ್ಟೇ ಕ್ರಿಯೇಟ್ ಮಾಡಕ್ಕಾಗೋದು. ಯು ಕಾಂಟ್ ಚೇಂಜ್ ದಟ್. ಕ್ರಿಯೇಟ್ ಮಾಡ್ತಿರೋರ್ನ ಚೇಂಜ್ ಮಾಡ್ಬೋದು, ವಾಟ್ ಐ ಫೀಲ್. ಸೊ ಅದು ಪರ್ಫೆಕ್ಟ್ ಆಗಿದ್ದಾಗ ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ಎಸ್. ಆಕ್ಷನ್ ಮೂವಿ ಅಂದ್ರೆ ನಿಮ್ಗೆ ಯಾರು ನೆನಪಾಗ್ತಾರೆ ಸಡನ್ಲಿ? ಆಕ್ಷನ್ ಮೂವೀಸ್ ಅಂದ್ರೆ ಅಥವಾ ಯಾವ ಮೂವಿ ನೆನಪಾಗುತ್ತೆ? Action movie, see, I'm not a great fan of action movie. Okay. ಯಾವ ತರ ಇಷ್ಟ ಆಗುತ್ತೆ? ನನ್ಗೆ ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಮೂವೀಸ್, ಒಂದ್ ಸ್ವಲ್ಪ ನ್ಯಾಚುರಲ್ ರಿಯಲಿಸ್ಟಿಕ್ ಮೂವೀಸ್ ಇಷ್ಟ ಆಗುತ್ತೆ. ಆಮೇಲೆ ಮೈಥಾಲಜಿ ಮೂವೀಸ್ ಇಷ್ಟ ಆಗುತ್ತೆ, ಸೈಫೈ ಕಂಟೆಂಟ್ಸ್ ಇಷ್ಟ ಆಗುತ್ತೆ. ಸೊ ಬಟ್ ಸ್ಟಿಲ್ ಅಂತ ಇದ್ರಲ್ಲೂ ಅಟೆನ್ಷನ್ ಸೀಕ್ ಮಾಡಿರೋದು ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಸರ್. ಬಿಕಾಸ್ ಇವಾಗ ನೀವು ಹೊರಗಡೆ ನೋಡಿ, ಜನರಲಿ ನೋಡಿ, ಪಬ್ಲಿಕ್ ಅಲ್ಲಾಗಿ ಅಲ್ಲೇನ್ ಆಕ್ಷನ್ ಸೀಕ್ವೆನ್ಸ್ ಬಂದ ತಕ್ಷಣ ಇವ್ರದ್ದು ಹಂಗ ಆಗ್ಬಿಟ್ಟು, ಇಟ್ಸ್ ನಾಟ್ ಲೈಕ್ ದಟ್. ಆತರ ಇರಲ್ಲ. ಪೀಪಲ್ ಆರ್ ಫೈಟಿಂಗ್ ವಿತ್ ಅ ಸಿಚುವೇಶನ್. ಸೊ ಅವ್ರು ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ಅಂಡ್ ಅವ್ರದ್ದು ಒಂದು ಆಕ್ಷನ್ ಸೀಕ್ವೆನ್ಸ್ ಅವ್ರ ಆಕ್ಷನ್ ಮೂವೀಸ್ ಏನಿರುತ್ತೆ ಅದೊಂದ್ ಸ್ವಲ್ಪ ನನಗೆ ಲೈಕ್ ಆಗುತ್ತೆ. ನಿಮಗೆ ನನಗೆ ಅಂದ್ರೆ ಬೇಸಿಕಲಿ ನನಗೆ ಸ್ವಲ್ಪ ಆಕ್ಷನ್ ಮೂವೀಸ್ ಇಷ್ಟ ಆಗುತ್ತೆ, ಲೈಕ್ ಮಾಸ್ ಎಲಿಮೆಂಟ್ಸ್ ಇರೋ ತರ. ಅಂದ್ರೆ ಯೂಶಲಿ ನಾನು ಅನ್ಕೋತಿರ್ತೀನಿ ಅದು ಬೇರೆ ಇದೆ. ಆಕ್ಚುಲಿ ಅವ್ರ ಏನ್ ಹೇಳಿದ್ರು ಅಂದ್ರೆ, ಆ ಒಂದು ಸಾಂಗ್ ಎಡಿಟಿಂಗ್ ಟೈಮ್ ಅಲ್ಲಿ ನಾನಿದ್ದೆ, ನೋಡ್ತಾ ಇದ್ದೆ ವಿಜುವಲ್ಸ್ ಎಲ್ಲ. ಆಸ್ ಅ ಗರ್ಲ್ ನನಗೆ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ ತಕ್ಷಣ ಯಾರು ರಾಧ್ಯ ಅಂತ ನೋಡಲ್ಲ, ಅದೊಂದು ಪಾತ್ರ ಅಂತ ನೋಡ್ತಾರೆ. ಆ ಪಾತ್ರ ಅಷ್ಟು ಅಟೆನ್ಷನ್ ಸೀಕ್ ಮಾಡುತ್ತೆ ಅಂಡ್ ಅಷ್ಟು ಲವಬಲ್ ಆಗಿದೆ, ಅಷ್ಟು ಲೈಕ್ ಆ ಪ್ರೆಸೆಂಟೇಶನ್ ಹೆಂಗಿದೆ. ನಮ್ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ, ಎವ್ರಿ ಟೈಮ್ ಅವ್ರ ಒಂದ್ ಫ್ರೇಮ್ ಇಟ್ಟಾಗ, ಒಂದ್ ಏನ್ ಪೊಸಿಷನ್ ಇಟ್ಟಾಗ ಹಿ ಎಂಜಾಯ್ಸ್ ಇಸ್ ಫಸ್ಟ್. ಆಮೇಲೆ ಕರ್ದು ಎಲ್ಲ ತೋರಿಸ್ತಾರೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ನೋಡಿ ಎಷ್ಟು. ಸೊ ಹಿ ಅಪ್ರಿಶಿಯೇಟ್ಸ್. ಸೊ ದ ಅಪ್ರಿಶಿಯೇಷನ್ ಏನಾಗುತ್ತೆ, ನಮ್ಮಲ್ಲಿ ಒಂದು ಓರಾ ಕ್ರಿಯೇಟ್ ಮಾಡುತ್ತೆ, ದಟ್ ವಿ ಆರ್ ಲುಕಿಂಗ್ ಗುಡ್, ವಿ ಆರ್ ಎಟ್ ಗುಡ್. ಸೊ ಇನ್ ಹರ್ ಸಿಚುವೇಶನ್ ಶಿ ಲುಕ್ಸ್ ವೆರಿ ಪ್ರಿಟಿ. ನನಗೇನೆ ವಾವ್ ಅಂತ ಎಸ್ ಅಂತ ಅನ್ಸ್ತು. ಸೊ ಅದನ್ನ ಪಾಪ ಅವ್ರು ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಅಂಡ್ 200% ಹುಡುಗರ್ಗೆ ಅವ್ರು ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅವರು. ಫಸ್ಟ್ ಟೈಮ್ ಒಂದು ಹೀರೋಯಿನ್ ಇನ್ನೊಬ್ರು ಹೀರೋಯಿನ್ ಸೂಪರ್ ಅದು ಆಕ್ಚುಲಿ. ಇದನ್ನ ಈ ಸಿನಿಮಾ ನಾವುಗಳೆಲ್ಲ ಜಗಳ ಮಾಡೋದು, ಹಿಂದೆ ಜಗಳ ಮಾಡ್ಸೋರ್ ಇರ್ತಾರೆ. ಸಿ ವಿ ನೆವರ್ ಫೈಟ್, ನಮಗ್ ಫೈಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಒಂದು ಆಸಕ್ತಿನೂ ಇಲ್ಲ. ಏನಾಗುತ್ತೆ ಜನಕ್ಕೆ, ಇವಾಗ ನೀವೇ ಬಂದಿದ ತಕ್ಷಣ ಹೇಳಿದ್ರಿ ಹೀರೋಯಿನ್ಸ್. ನಮ್ಮ ಒಂದು ಕೆರಿಯರ್ ಅಲ್ಲಿ ನಮ್ಗೆ ಸಾಧನೆ ಏನ್ ಗೊತ್ತಾ, ನೀವು ಹೀರೋಯಿನ್ಸ್ ಅಂತ ಕರಿತಾ ಇದೀರಲ್ಲ, ಹೀರೋ
ಹೀರೋಯಿನ್ಸ್ ಅಂತ ಕರ್ಸ್ಕೊಳ್ದೆ ಸಮೀಕ್ಷಾ ರಾಧ್ಯ ಅಂತ ಕರ್ಸ್ಕೊಳ್ಳೋದೇ ನಮ್ಗದೊಂದು ಸಾಧನೆ. ಅದಕ್ಕೆ ತಡೆ ಅಡ್ಡ ಹಾಕೋರು ನಮ್ಮಲ್ಲೇ ಇರ್ತಾರೆ, ನಮ್ ಹಿಂದೆನೆ ಇರ್ತಾರೆ, ನಮ್ ಜೊತೆನೆ ಇರ್ತಾರೆ. ಅವ್ರಗಳೇ ಕ್ರಿಯೇಟ್ ಮಾಡೋದು, ಜಗಳ ಮಾಡ್ತಾರೆ, ಓ ನೋಡಿ ಕೊಡಿ ಜಗಳ, ಎರಡ್ ಜಡೆ ಒಂದಾಗಲ್ಲ, ಆತರ ಏನು ಇಲ್ಲ. ಸಿ ಆಕ್ಚುಲಿ ಇವಾಗ ಒಂದು ಮೆಚುರಿಟಿ ಇರೋರು, ಒಂದು ಝೋನ್ ಆಫ್ ಲೈಫ್ ನ ನೋಡ್ಕೊಂಡ್ ಬಂದಿರೋರು, ಐ ಸಪೋರ್ಟ್ ಹರ್, ಶಿ ಸಪೋರ್ಟ್ಸ್ ಮೀ. ಸೊ ಅದೇ ತರನೇ ಜನರಲ್ ಆಗಿನೂ ಇರ್ತಾರೆ. ಜನಕ್ಕೆ ಬೇಕದು, ಅಂಡ್ ಎಸ್ಪೆಷಲಿ ನಮ್ಮ ಸುತ್ತಮುತ್ತ ಇರೋರಿಗೆ ಬೇಕು, ಮಜಾ ಇರ್ಲಿ, ಓ ಹಿಂಗೆ ಜಗಳ ಮಾಡ್ತಾ ಇರ್ಲಿ, ಸೊ ಆತರ ಇರುತ್ತೆ. ಹಾಕೊಟ್ಬಿಡೋದು ಎಸ್ ಆತರ. ಸೊ ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಫೈನ್. ಎಸ್ ಸೂಪರ್. ಹೇಳಿ. ನನಗೆ ಬೇಸಿಕಲಿ ಲೈಕ್ ಆ ತರ ಆಕ್ಷನ್ ಮೂವೀಸ್ ತುಂಬಾ ಇಷ್ಟ ಆಯ್ತಾ. ಸೊ ನಾನು ಯಾವಾಗ್ಲೂ ಅನ್ಕೋತಿರ್ತೀನಿ, ಯಾಕೆ ಯಾವಾಗ್ಲೂ ಹೀರೋಸ್ಗೆ ಆ ತರ ಒಂದ್ ಹೀರೋಯಿನ್ ವಿಲ್ಲನ್ ಕಾಣಿಸ್ಬೋದಲ್ವಾ, ಅಂದ್ರೆ ಆ ಒಂದ್ ಮಾಸ್ ಎಲಿಮೆಂಟ್ ತೋರಿಸ್ಬೋದಲ್ವಾ, ಆ ತರ ಅಂದ್ರೆ ನನ್ನ ಯೋಚನೆ. ಸೊ ನನ್ಗೆ ಅಂದ್ರೆ KGF ನೋಡಿದಾಗ ನಂಗೆ ಇಟ್ ವಾಸ್ ಲೈಕ್ ಬ್ರಿಲಿಯಂಟ್ ಅಂತ ಅನಿಸ್ತು. ಅಂದ್ರೆ ಆ ಒಂದ್ ಗುಂಗಲ್ಲೇ ಇದ್ದೆ ನಾನು, ಆ ಮ್ಯೂಸಿಕ್ ಅಥವಾ ಆ ತರ. ಸೊ ಅಂಡ್ ಐ ಫೆಲ್ಟ್ ರಾನಿ ಕೂಡ ಅಂದ್ರೆ ಇಟ್ಸ್ ನಾಟ್ ಲೈಕ್ ಕಂಪೇರಿಂಗ್ ಟು KGF, ಬಟ್ ರಾನಿ ಇಸ್ ಆಲ್ಸೋ ಹ್ಯಾವಿಂಗ್ ಸಮ್ ಅಂದ್ರೆ ಏನಂತಾರೆ, ಒಂದ್ ಆರಾ ಇದೆ ವೇರ್ ಜನಕ್ಕೆ ಒಂಥರ ಓ ವಾವ್ ಅಂತ ಅನ್ಸುತ್ತೆ. ಅಂದ್ರೆ ಸುಮ್ನೆ ಏನೋ ಮಾಡ್ಬೇಕು ಅನ್ನೋ ತರ ಗ್ಯಾಂಗ್ಸ್ಟರ್ ಆಗಿರೋ ತರ ಇಲ್ಲ, ಕಥೆಯಲ್ಲಿ ಏನ್ ತಗೊಂಡ್ ಹೋಗಿದೆ ಬೇಸ್ಡ್ ಆನ್ ದಟ್ ಇಟ್ ಫೀಲ್ಸ್ ಲೈಕ್ ಜನಕ್ಕೆ ಅನ್ಸುತ್ತೆ. ಎಸ್ ರಾನಿ, ಈಗ ಒಂದು ನೀವಾಗ ಆನ್ಸರ್ ಮಾಡ್ಬೇಕು. ನಿಮ್ ಡೈಲಾಗ್ ಇದೆಯಲ್ಲ, ನೀವು ಆ ತರದ್ ಒಂದಷ್ಟು ಫನ್ನಿ ಕ್ವಶನ್ಸ್ ಇರುತ್ತೆ, ಅದಕ್ಕೆ ನೀವು 3 ಜನ ಆನ್ಸರ್ ಮಾಡ್ಬೇಕೀಗ. ಓಕೆನಾ? ಓಕೆ, ಹೇಳ್ಬೋದು. ನೀವು ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೋದು ಸರ್. ಅದು ಸ್ಪೆಷಲ್ ಒಂದು ಸೆಗ್ಮೆಂಟ್ ಇದೆ, ಅದೊಂದು ಹೇಳ್ತೀನಿ ನಿಮ್ಗೆ. ಅದಾದ್ಮೇಲೆ ನೀವು ಯಾವ ತರ ಆದ್ರೂ ಆನ್ಸರ್ ಮಾಡ್ಬೋದು. ಲೈಕ್ ಒನ್ ವರ್ಡ್ ಆನ್ಸರ್ ಮಾಡ್ಬೋದು, ಒಂದು ವಾಕ್ಯಲ್ಲ ಆನ್ಸರ್ ಮಾಡ್ಬೋದು, ಯುವರ್ ಚಾಯ್ಸ್. ನೀವು ಲಾಸ್ಟ್ ಯಾರಿಗೆ ಬೈದಿದ್ದು ಈಗ ರೀಸೆಂಟ್ ಆಗಿ? ನಾನಂತ ಎಲ್ರಿಗೂ ಮನ್ಸಲ್ಲಿ ಬೈಕೋತಾನೆ ಇರ್ತೀನಿ. ನನಗೂ ಬೈಕೊಂಡಿರ್ತಾರೆ ಮೇ ಬಿ ಬಿಕಾಸ್ ಏನಾಗುತ್ತೆ, ಎಮೋಷನ್ಸ್ ನ ಸ್ಟೋರ್ ಮಾಡಿರ್ಬಾರ್ದು. ಓಕೆ, ನಮ್ಗೆ ಆಕ್ಟ್ ಮಾಡಕ್ ಒಂದು ಪ್ಲಾಟ್ಫಾರ್ಮ್ ಇದೆ, ಸ್ಕ್ರೀನ್ ಮೇಲೆ ಆಕ್ಟ್ ಮಾಡಿದ್ರೆ ಸಾಕು. ಎಲ್ಲ ಹಿಂದೆ ಮುಂದೆ ಎಲ್ಲ ಆಕ್ಟ್ ಮಾಡಿ ನನಗೆ ಆಗಲ್ಲ. ಪರ್ಸನಲಿ ನನ್ಗೆ ಅದೊಂದು ಬಿಹೇವಿಯರ್ ಇಲ್ಲ, ನಂಗೆ ಪರ್ಸನಾಲಿಟಿ ಇಲ್ಲ. ಸೊ ಇಷ್ಟ ಆಗಿಲ್ಲ ಅಂತಂದ್ರೆ ಅವಾಗ ಅಲ್ಲಲ್ಲೇ ಎಮೋಷನ್ಸ್ ನ ಹೊರಗೆ ಹಾಕ್ತಾ ಇರ್ತೀನಿ. ಸೊ ಇವತ್ತ ನಾನು ಯಾರಿಗ್ ಬೈದೆ, ಐ ಥಿಂಕ್ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಆಲ್ರೆಡಿ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಇಟ್ ಲೈಕ್ ತುಂಬಾ ಒಂದು ಸ್ಲೋ ಆಗೋದು ಅಥವಾ ಟ್ರಾಫಿಕ್ ಅಲ್ಲಂತೂ ಬೈಕೊಂಡು ಬರ್ತಾನೆ ಇರ್ತದೆ. ದಟ್ ಇಸ್ ದ ಒಂದು ಒಳ್ಳೆ ಸಿಚುವೇಶನ್ ನನ್ಗೆ ಎಲ್ಲಾ ಫ್ರಸ್ಟ್ರೇಷನ್ ಹೊರಗಾಕಕ್ಕೆ. ಗ್ಲಾಸ್ ಅಲ್ಲಿ ಹಾಕ್ಸ್ಕೊಂಡು ಒಬ್ಳೆ ಬೈತಾ ಇರ್ತೀನಿ, ಯಾಕೆ ಬರ್ತಾ ಇದ್ದೀರಾ. ಇಲ್ಲ ಬೀಪ್ಸ್ ಜಾಸ್ತಿ ಬರಲ್ಲ, ಬಟ್ ಸಿಟ್ಟಲ್ ಒಂದ್ ಬರುತ್ತಲ್ಲ, ಯಾಕೆ ಅಡ್ಡ ಬರ್ತಾ ಇದೀರ, ಏನ್ ಸಾಯಕ್ಕೆ ಬರ್ತಾ ಇದೀರ. ಸೊ ಆಲ್ ದೀಸ್ ಥಿಂಗ್ಸ್. ಆ ಮಗ ಈ ಮಗ ಅಂತಲ್ಲ, ಅದ್ ನಾರ್ಮಲ್. ಮಗ ಎಲ್ಲ ಎಕ್ಸ್ಟ್ರೀಮ್, ಅದು ಎಕ್ಸ್ಟ್ರೀಮ್ ಎಲ್ಲ ಎಕ್ಸ್ಟ್ರೀಮ್. ಸರ್ಟಿಫಿಕೇಟ್ ಕೊಡಂಗಿಲ್ಲ. ಓಕೆ ಸರ್, ನೀವು ಲಾಸ್ಟ್ ಯಾರಿಗೆ ಬೈದು? ಸೇಮ್ ಕ್ವಶನ್ಸ್ 3 ಜನಕ್ಕೆ ಇರುತ್ತೆ, ಆ ತರದ್ದು. ನಾನ್ ಪ್ರಿಪೇರ್ ಆಗ್ಬೋದು. ಬೈಯೋದ್ ತುಂಬಾ ಒಳ್ಳೆ ತರದ್ದು ಕಡಿಮೆ. ಅಂದ್ರೆ ನಂಗೆ 2 ಆಪ್ಷನ್, ಹತ್ರ ಇರ್ಬೇಕೋ ಬೇಡೋ ಅಷ್ಟೇ. ಓಕೆ, ಬೈಯೋ ತನಕ ಎಲ್ಲ ಕ್ಯಾರಿನೇ ಮಾಡಲ್ಲ ಯಾವ್ದು. ಲೈಕ್ ಐದರ್ ಯು ಸ್ಟೇ ಹಿಯರ್ ಆರ್ ಜಸ್ಟ್ ಗೆಟ್ ಔಟ್, ಆತರ ಇರುತ್ತೆ. ಬೈಯದ್ ಇವತ್ತು ಯಾರಿಗೆ ಬೈದಿರಾ? ಅಥವಾ ಆ ಮೈಂಡ್ ವಾಯ್ಸ್ಗೆ ಟೈಮ್ ಸಾಕಾಗ್ತಾ ಇಲ್ಲ, ಇಲ್ಲಿ ಅಷ್ಟು ಒದ್ದಾಟ ಒಂದಿದೆ. ಬೈದಿಲ್ಲ, ಒಂದ್ ಫ್ರಸ್ಟ್ರೇಷನ್ ಇದೆ, ಸರಿಯಾಗಿದೆ. ಅದು ಯಾವತ್ತೋ ಒಂದಿನ ಬ್ಲಾಸ್ಟ್ ಆಗ್ಬೇಕು ಅಂತಾರಲ್ಲ, ಆ ಸ್ಟೇಜ್ ಅಲ್ಲಿ ಇದೆ. ಬಟ್ ಸಿ, ಯೋರ್ ವರ್ಕ್ ಶುಡ್ ಸ್ಪೀಕ್ ಆಲ್ ದ ಟೈಮ್. ಬೈದಿಲ್ಲ ಸದ್ಯಕ್ಕೆ, ರೀಸೆಂಟ್ ಆಗಿ ಯಾರು ಬೈದಿಲ್ಲ? ಓಕೆ, ನೆನಪಿಲ್ಲ ಅಥವಾ ಇಲ್ಲ ಅಂದ್ರೆ ಒಂದು ಲೈಕ್ ನಮ್ ಟೀಮ್ ಅಲ್ಲಿ ಫಾರ್ ಕ್ರಿಯೇಟಿವಿಟಿ ಒಂದಷ್ಟು ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ನಾವು ತುಂಬಾ ಕಿತ್ತಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಡೈರೆಕ್ಟರ್ ಸರಿ ತುಂಬಾ ಕಿತ್ತಾಡ್ತೀವಿ ಒಂದು ಚಿಕ್ಕ ವಿಷಯಕ್ಕೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕ್ರಿಯೇಟಿವ್ ವಿಷಯಕ್ಕೆ ಕೆಲವು ಸರಿ ಅವ್ರ ನಮ್ಮ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ ಆಗುತ್ತೆ. ಬಟ್ ವಿ ಮೇಕ್ ಶೋರ್ ವಿ ಕಮ್ ಟು ಅ ಕನ್ಕ್ಲೂಷನ್. ಅಂದ್ರೆ ಬಿಕಾಸ್ ದ್ಯಾಟ್ ಶುಡ್ give a travel towards success or travel towards a productivity. So ನಾವು ನಂದು ಆ ತರ ಕಿತ್ತಾಟ ಇದೆ ಈಗ ಲೈಫ್. ಇನ್ ಬೇರೆ ಕಿತ್ತಾಟಗೆಲ್ಲ ಅಷ್ಟಲ್ಲ, ಬೈದಿದ್ದಿಲ್ಲ, ಕಟ್ ಮಾಡಿ ಬಿಸಾಕ್ ಹೇಳ್ಗಾಕ್. ಓಕೆ, ಇವತ್ತು ಯಾರಿಗೂ ಬೈದಿಲ್ಲ. ನಿನ್ನೆ ನನ್ ತಮ್ಮಂಗ್ ಬೈದೆ. ಏನ್ ಬೈದಿರ್ಬೋದು ಹೇಳ್ಬೋದಾ? ನಿನ್ನೆ ಒಂದ್ ಬರ್ಡೇ ಕಾಲ್ ಮಾಡ್ತಾ ಇದ್ರೆ ಎತ್ತುತ್ತಾ ಇಲ್ಲ, ಅದೊಂದ್ ಬ್ಯಾಡ್ ಹ್ಯಾಬಿಟ್ ಇದೆ ಅವ್ನ್ಗೆ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಸೊ ಅದಕ್ಕೋಸ್ಕರ ಬೈದೆ. ಅದೇನ್ ರಿವೀಲ್ ಮಾಡಲ್ಲ ವರ್ಡ್ ಎಲ್ಲ? ಏನ್ ಬೈದ್ರ ಅಂತ ವರ್ಡ್ ರಿವೀಲ್ ಮಾಡಲ್ಲ? ಯಾಕೋ ಫೋನ್ ಎತ್ತಗಲ್ಲ ಅಷ್ಟೇ. ಪಾಪ ಬರ್ತ್ಡೇ ದಿನ ಫೋನ್ ರಿಸೀವ್ ಮಾಡಿಲ್ಲ ಅಂತ ಫೋನ್ ಮಾಡಿ ಬೈದ್ಬಿಟ್ಟವ್ರೆ. ವಿಶ್ ಮಾಡಿದ್ರೆ ಬೈದ್ರ.
ಫಸ್ಟ್ ವಿಶ್ ಮಾಡ್ದೆ ಈ ಮಿಡಲ್ ಕ್ಲಾಸ್ ಅಲ್ಲಿ ಅಮ್ಮಂದಿರ ಹೆಂಗೆ ಅಂತಂದ್ರೆ ಮಗು ಬಿದ್ದ ತಕ್ಷಣ ಎದ್ಬಿಟ್ಟು ಫಸ್ಟ್ ಹೊಡಿತಾರೆ ಯಾಕೋ ಬಿದ್ದೆ ಅಂತ, ಪಾಪ ಅವ್ನು ಬಿದ್ದು ಏಟ್ ಆಗಿರುತ್ತೆ, ಅದಾದ್ಮೇಲೆ ಇನ್ನೊಂದು ಏಟ್ ಅನ್ನೋತರ. ಅದು ರಿಯಾಲಿಟಿ ಆಫ್ ಮದರ್. ನಿಮ್ಮ ಸೆಲೆಬ್ರಿಟಿ ಕ್ರಶ್? ಸುದೀಪ್ ಸರ್. ಎಸ್ ಸರ್. ಅಲ್ಲಿ ಹೀರೋಯಿನ್ ಬಗ್ಗೆ ಹೇಳಿ ನೀವು. ಅವ್ರು ಕಿರಣ್ ರಾಜ್ ಅಂತಾರೆ. ಸೆಲೆಬ್ರಿಟಿ ಇಲ್ಲ ನನ್ ಕೇಳ್ತಾರಲ್ಲ, ನಾನ್ ಹೇಳ್ಬೋದು. So he likes himself, he has a crush on himself, he worships himself, so everything is himself. ಎಸ್. ಅದು ಬಿಟ್ಟು ಹೀರೋಯಿನ್ಸ್ ಅಲ್ಲಿ ಸೀನೇ ಇಲ್ಲ. ಇಲ್ಲ, ಬಿಕಾಸ್ ಸಿ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಲುಕಿಂಗ್ ಫಾರ್. ಐ ಆಮ್ ನಾಟ್ ಲುಕಿಂಗ್ ಫಾರ್ ದಟ್ ರೈಟ್ ನೌ. ಸೊ ಅಂದ್ರೆ ಫ್ರಮ್ ಚೈಲ್ಡ್ಹುಡ್ ಇಂದಲೂ ಯಾರು ಇಲ್ಲ. ಸಿ ಇಷ್ಟ ಆಗ್ತಾರೆ, ಬಟ್ ಇನ್ನೊಂದ್ ಸಿನಿಮಾ ಹಿಟ್ ಆದ ತಕ್ಷಣ ಇನ್ಯಾರು ಇಷ್ಟ ಆಗ್ತಾರೆ, ಇನ್ನೊಂದ್ ಸಿನಿಮಾ ಹಿಟ್ ಆದ ತಕ್ಷಣ ಇನ್ಯಾರು ಹಿಟ್ ಆಗ್ತಾರೆ. ಗ್ಯಾಪ್ So ಅವ್ರ ಪಕ್ಕ ಅವ್ರ ದೀಪಿಕಾ ನಿಮಿತ್ತ ಮಾಡಿ. ಮದುವೆ ಆಗೋಯ್ತು ಪಾಪ. ಇಲ್ಲ ಅಂದ್ರೆ ನಾನು ಆತರ ಅದಿಲ್ಲ ನಂಗೆ ಆ ಮೆಂಟಾಲಿಟಿ. ಶೆಟ್. ಎಷ್ಟೋ ಜನ ನೋಡ್ತಾ ಇರ್ತಾರೆ, ಆನ್ಸರ್ ಮಾಡ್ಬೋದು. ಎಸ್ ಹೇಳಿ. ನಂಗೆ ಕ್ರಶ್ ಅಂತ ಅಂದ್ರೆ ಆತರ ಓ ವಾವ್ ನಂಗ್ ಗೊತ್ತು ಯಾರು. ಅನ್ಸಿದ್ದು ಅವ್ರ ಫೇವ್ರೆಟ್ ಕ್ರಶ್. ಇವ್ರದ್ದೆಲ್ಲ ಅವ್ರಿಗೆ ಗೊತ್ತು ವಿಷಯ. ಇಲ್ಲ ಬಿಕಾಸ್ ಅವ್ರು ಓಪನ್ ಆಗಿ ಹೇಳ್ಕೊಂಡಿರ್ತಾರೆ. ಪುನೀತ್ ರಾಜ್ಕುಮಾರ್ ಸರ್. ಅಪ್ಪು ಸರ್ ಚಿಕ್ಕ ವಯಸ್ಸಿಂದನೂ ಇಷ್ಟ. ಅಂದ್ರೆ ಕ್ರಶ್ ಅಂತ ಅಂದ್ರೆ ನಂಗೆ ಈ ತರ ಇರ್ಬೇಕು ಆತರ ಎಲ್ಲ ಅನ್ಸಿದ್ದು ಸೂರ್ಯ ಸರ್ ತಮಿಳ್. ಓಕೆ. ನೀವು ನಿಮ್ ಬಗ್ಗೆ ಕೇಳಿದ್ ಗಾಸಿಪ್? ಗಾಸಿಪ್ ಇನ್ನು ಏನು ಕೇಳಿಲ್ಲ ಥ್ಯಾಂಕ್ಫುಲಿ. ವೆಯ್ಟ್ ಮಾಡ್ತಾ ಇದ್ದೀರಾ? ವೆಯ್ಟ್ ಮಾಡ್ತಿದ್ದೀರಾ? ಅಲ್ಲ ಕೇಳೋದ್ ಬೇಡ, ಬಟ್ ಸ್ವಲ್ಪ ಹೆಸರು ಬರ್ಲಿ, ಯೂಟ್ಯೂಬ್ ಎಲ್ಲ ತುಂಬಿರುತ್ತೆ, ಬಂದಿರುತ್ತೆ ಎಲ್ಲ ಹಂಗೆಲ್ಲ. ಇವಾಗ ಸದ್ಯಕ್ಕೆಲ್ಲ ಒಳ್ಳೆ ಕಮೆಂಟ್ಸ್ ಬರ್ತದೆ, ಅದೇ ಮೇಂಟೈನ್. ಅಂದ್ರೆ ಲೈಕ್ ಹೇಗಾದ್ರೂ ಹೇಳ್ಬೋದು, ಸಂಬಂಧಿಕರು ಆತರ ಹಿಂಗಂತೆ ಸಂಬಂಧಿಕರು ಅದಿರೋದೇ ಗಾಸಿಪ್ ಮಾಡೋದಿಕ್ಕೆ. ಸೊ ಅಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬೇಜಾರಾಗಿತ್ತು. ಅಂದ್ರೆ ನಾನ್ ನಡೆಯೋ ಸ್ಟೈಲ್ಗೆ ಏನೋ ಒಂದ್ ಕಮೆಂಟ್ ಮಾಡಿದ್ವಿ, ಏನ್ ಕ್ಯಾಟ್ ವಾಕ್ ತರನೇ ನಡೀತಾಳೆ ಅಂತ. ಐ ವಾಸ್ ಲೈಕ್ ಅಂದ್ರೆ ಒಂಥರ ಏನೋ ಒಂಥರ ಬೇಜಾರಾಗಿತ್ತು ಅವಾಗ, ಇದನ್ನೆಲ್ಲ ಜಡ್ಜ್ ಮಾಡ್ತಾರ ಜನ ಅಂತ. ಓಕೆ ಸರ್. ನಂದು ಏನೇನೋ ಕೇಳಿದೆ ನಾನು, ಧರ್ಮಸ್ಥಳ ಓಡೋಗ್ ಮದ್ವೆ ಆಗಿದೆ ಅಂತ ಯಾವ್ದೋ ಓದಿದ್ದೆ ನಾನು. ಸೊ ನಂದು ಏನೇನೋ ಕೇಳಿದೀನಿ, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೊಂಟೋಗ್ಬಿಟ್ಟ ಅಂತ ಏನೇನೋ ಇತ್ತು. ಸೊ ಆತರ ಯೂಟ್ಯೂಬ್ ಥಂಬ್ನೇಲ್ಸ್ ನೋಡ್ತಿರ್ತಾರಲ್ಲ ನೀವೇ, ಯಾವ್ದೋ ಸೀರಿಯಲ್ ಎಲ್ಲ ಕಟ್ ಮಾಡಿ ಏನೇನೋ ಆಗೋದು. ಸ್ಟಾರ್ಟಿಂಗ್ ಕಾಮಿಡಿ ಅನ್ಸೋದು, ಆಮೇಲೆ ಸ್ವಲ್ಪ ಸೀರಿಯಸ್ ಆಗಿ. ಸೊ ಆತರದ್ ಇದೆ. ಅಂಡ್ ಸಿ ಇಟ್ಸ್ ಪಾರ್ಟ್ ಆಫ್ ದ ಫೇಮ್ ಗೇಮ್. ಎಸ್. ನಿಮ್ದು? ಸೊ ನಾನು ಅಷ್ಟೊಂದು ಕೇಳಿಲ್ಲ, ಬಿಕಾಸ್ ನಾನು ಮೀಡಿಯಾ ನೋಡೋದು ಅಥವಾ ನ್ಯೂಸ್ ನೋಡೋದು ಕಮ್ಮಿ. ಸೊ ಯಾರಾದ್ರೂ ನನಗೆ ಹೇಳ್ಬೇಕು, ನಂಗೆ ಯಾರು ಬಂದ್ ನಂಗೆ ಹೇಳಿಲ್ಲ ನಿನ್ ಬಗ್ಗೆ ಅದ್ ಕೇಳ್ದೆ ಇದ್ ಕೇಳ್ದೆ ಅಂತ. ಸೊ ಆ ಥರದ್ದಿಲ್ಲ. ಎಸ್ ಸರ್. 6 ಶುರುವಾಗ 5 ಸಿನಿಮಾ ನೇಮ್ ಅಥವಾ 3 ಸಿನಿಮಾ ನೇಮ್ ಹೇಳ್ಬೋದು. ಈಗ ನಿಮ್ದು ರೋನಿ ಇದೆ, ಆ ಥರದ್ದು. ರೋನಿ, ರನ್ನ, ರಕ್ತ ಚರಿತ್ರ. ಓಕೆ. ನೀವು 6 ಹೇಳ್ಬೇಕಾ? ಅವ್ರು ಬಿಟ್ಟು ಅವ್ರು ಹೇಳಿದ್ದು ರಂಗಿತ ರಂಗ, ತ್ರಿಬಲ್ ಆರ್, ರಾಮ್ಲೀಲಾ. ಓಕೆ. ನೀವು? ನಂಗೆ ಬ್ಲಾಂಕ್ ಆಗ್ಬಿಟ್ಟಿದೀನಿ ಇವಾಗ. ಟೈಮ್ ತಗೊಳ್ಳಿ, ಎಡಿಟ್ ಮಾಡ್ತಾರೆ. ರಾಜ್. ಹೇಳ್ಕೊಡಂಗಿಲ್ಲ. ಥ್ಯಾಂಕ್ ಯು. ಹೇಳಿಲ್ವಾ ಹುಡುಗರು ನೋಡ್ತಾ ತಕ್ಷಣ ಲವ್ ಆಗುತ್ತೆ ಅಂತ? ನಮ್ ಕಿರಣ್ ರಾಜ್ ಸರ್ ಹೇಳ್ಕೊಟ್ರ. ಹೇಳಿ ನೆಕ್ಸ್ಟ್. ರಣಧೀರ, ರಣವಿಕ್ರಮ, ಆಯ್ತು. ರಾಜ್ಕುಮಾರ. ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವ ಟೀಚರ್ಸ್ ಕಂಡ್ರೆ ಆಗ್ತಾ ಇರಲಿಲ್ಲ? ನಾನೀಗ ಆ ಟೀಚರ್ ನೇಮ್ ಹೇಳಿದ್ರು ಪರವಾಗಿಲ್ಲ, ಹೇಳ್ಬೋದು. ಸೊ ಸ್ಕೂಲಲ್ಲಿ ಮ್ಯಾಥಮೆಟಿಷಿಯನ್ ಮ್ಯಾಮ್ ಅಂದ್ರೆ ಆಗ್ತಾರಲ್ಲ, ಬಿಕಾಸ್ ಅವ್ರು ಎಕ್ಸ್ಪ್ಲೇನ್ ಮಾಡೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ನಮ್ಗೆ ಅದನ್ನ ಫೀಡ್ ಮಾಡ್ಕೊಳಕ್ಕೂ ನಮಗೆ ಕೆಪಾಸಿಟಿ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ಇಷ್ಟ ಆಗ್ತದೆ. ಓಕೆ. ಅದೇ ಮ್ಯಾಥ್ಸ್ ಟೀಚರೇ. ಅವ್ರಿಗೆ ಲೆಕ್ಕಾಚಾರ ಬರಲ್ಲ ಅನ್ಕೋತಿದ್ದೆ ನಾನು, ಇಷ್ಟೆಲ್ಲ ಬಂದಿದ್ವಿ ಸೊನ್ನೆ ಕೊಟ್ಟವ್ರಲ್ಲ ಅಂತ. ಸೊ ನಂಗೆ ಅವ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಬರೆಯಕ್ ಬರ್ತಾ ಇರ್ಲಿಲ್ಲ. ಅಷ್ಟೆಲ್ಲ ನಂಬರ್ ಇದೆ, ಅಷ್ಟೆಲ್ಲ ನಂಬರ್ ಗೊತ್ತಿದೆ, ಆದ್ರೂ ಸೊನ್ನೆನೇ ಬರೀತಾರಲ್ಲ, ಅದು ಡಬಲ್. ಅದು ಒಂಥರ ಬೇಜಾರಾಗೋದು. ಬೇರೆ ತುಂಬಾ ಜನ ಇರ್ತಾರೆ ಕ್ಲಾಸ್ ಅಲ್ಲಿ, ಅದು ನೀವೇ ಹೇಳಿದ್ರಲ್ಲ, ನಿಮ್ದೇ ಉದಾಹರಣೆ. ಸೇಮ್ ಮ್ಯಾಥ್ಸ್ ಟೀಚರ್. ನನ್ಗೆ ಯಾವ ತರ ಹೇಟ್ರೇಡ್ ಇತ್ತಂದ್ರೆ, 7th ಸ್ಟ್ಯಾಂಡರ್ಡ್ ಅಲ್ಲೇ ಬಂಕ್ ಹಾಕಿ ವಾಶ್ರೂಮ್ ಹೋಗ್ತಾ ಇದ್ದೆ, ಬರ್ತಾ ಇರ್ಲಿಲ್ಲ. ಅದ್ 1 ಮಂತ್ ಹಂಗೆ ಮಾಡಿದೀನಿ. ಮ್ಯಾಥ್ಸ್ ಕ್ಲಾಸ್ ಅಟೆಂಡ್ ಮಾಡಕ್ ಇಷ್ಟ ಇರ್ತಿರ್ಲಿಲ್ಲ. 1 ಮಂತ್ ಆದ್ಮೇಲೆ ಗೊತ್ತಾಯ್ತು ನಾನು ಹೋಗ್ಬಿಟ್ಟು ಕುತ್ಕೋತಾ ಇದೆ ಅನ್ಬಿಟ್ಟು. ಅಂಡ್ ದೆನ್ ಪೇರೆಂಟ್ಸ್ ಎಲ್ಲ ಕರ್ದಿ. ಅದೇ ನನ್ಗೆ ಏನ್ ಅನ್ಸೋದು ಅಂದ್ರೆ, ಈಗ ಅಲ್ಲಿ ಹೇಳ್ಕೊಟ್ಟಲ್ಲ ಸೈನ್ ಥೀಟಾ ಕಾಸ್ ಥೀಟಾ, ಆ ಕ್ವಶನ್ಸ್ ನೋಡಿದೀರಾ? 1 ಟ್ರಕ್ ಈ ಸ್ಪೀಡ್ ಅಲ್ಲಿ ಬರ್ತಿದೆ, ಮುಂದೆ 1 ಪೋಲ್ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಗುದ್ದುತ್ತೆ ಅಂತ. ಅಲ್ಲ ಗುರು, ನೀನು ಕಾಪಾಡೋದ್ ಹೆಂಗೆ ಅಂತ ಹೇಳ್ಕೊಡ್ಬೇಕು, ಗುದ್ದದ್ ಹೇಳ್ಕೊಡ್ತಿದ್ಯಲ್ಲ, ಅದು ಲೆಕ್ಕಾಚಾರ ಇಟ್ಕೊಂಡು. ಸೊ ನನ್ಗೆ ಎಜುಕೇಶನ್ ಸಿಸ್ಟಮ್ ರಾಂಗ್ ಅನ್ಸೋದು ಆ ಟೈಮಲ್ಲಿ. ಹೌದಲ್ಲ, ನಿಜ ಅದು. ಮ್ಯಾಥ್ಸ್ ಎಲ್ಲರಿಗೂ ಹಂಗೆ. ಹೌದೌದು, ಬರ್ದಿಲ್ದಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಆದ್ರೆ ನನ್ಗೂ ಬರಲ್ಲ, ಅದಕ್ಕೆ ಹೇಳಿದೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು. ನೀವು ಡೈಲಿ ಯೂಸ್ ಮಾಡೋ ವಸ್ತು?
ಇಂಥದ್ದು ಪರ್ಟಿಕ್ಯುಲರ್ ಇರಲೇಬೇಕು ನನ್ನ ಜೊತೆ ಯಾವಾಗಲೂ ಅದೊಂದು ವಾಟರ್ ಬಾಟಲ್. ವಾಟರ್ ನಿಮ್ದು ಸರ್? ಯಾವ್ದಾದ್ರು ಒಂದು ಅದಿರ್ಲೇಬೇಕು ನನ್ನ ಜೊತೆ ಅಂದ್ರೆ. ಜೊತೆ ಇರಲೇಬೇಕು. ಫೋನ್ ಇರ್ಲೇಬೇಕಾ? ಇರುತ್ತಲ್ಲ ಯಾವಾಗ್ಲೂ. ನೀವ್ ಬಿಟ್ಬಿಡ್ತೀರಾ? ಬಿಟ್ಬಿಟ್ಟು ಇರೋಕೆ ಇಷ್ಟಪಡ್ತೀವಿ. ಎಸ್ ಸರಿ. ಫೋನೇ, ಅದ್ ಬಿಟ್ರೆ ಸನ್ಸ್ಕ್ರೀನ್. ಓ ಸೂಪರ್. ಬಿಟ್ಕೊಡ್ಲಿಲ್ಲ ಹೆಣ್ಮಕ್ಳನ್ನ. ಓಕೆ, ನೀವು ರೋಡಲ್ಲಿ ಹೋಗ್ಬೇಕಾದ್ರೆ 1000 ರೂಪೀಸ್ ಸಿಗುತ್ತೆ, ಒಂದು ಬಿದ್ದಿರುತ್ತೆ, ಪಕ್ಕದಲ್ಲಿ ಚಿನ್ನದ ಚೈನ್ ಇರುತ್ತೆ, ಯಾವನ್ನ ಎತ್ಕೊಂತೀರ? ಎರಡು ಎತ್ಕೊಳಲ್ಲ. ಯಾಕೆ ಬೇರೆಯವ್ರದ್ದು ಬೇಡ ನನಗೆ. ಬಿದ್ದಿದ್ದು ನೀವು ಸರ್? ಎರಡು ಎತ್ಕೊಳ್ಳೋದು. ಎರಡು ಎತ್ಕೋತಾರಂತೆ. ಎರಡು ಎತ್ಕೊಂತೀರಾ? ಅಲ್ಲಿ ಅದ್ ಹೆಂಗೋ ಕಳ್ದೋಗುತ್ತೆ, ಅದ್ರ ಬದಲು ಎತ್ಕೊಂಡು ಯಾರಿಗಾರೆ ಕೊಟ್ಟು ದೇ ಕ್ಯಾನ್ ಸ್ಪ್ರೆಡ್. ಅದೆಲ್ಲ ಸುಳ್ಳು. ಎತ್ಕೊಂಡ್ ಇಟ್ಕೋತಾರ, ಅದಂತೂ ನಿಜ. ನಾವು ನಮ್ದೇ ಎಷ್ಟು ಕೊಟ್ಟಿದೀವಿ, ಇನ್ನೇನ್ ಅವ್ರದ್ದು ಎತ್ಕೊಳ್ಳೋದು. ನಾನು ಎತ್ಕೋತೀನಿ, ಬಟ್ ಅದ್ ದೇವಸ್ಥಾನಕ್ಕೆ ಹಾಕ್ತೀನಿ. ಓ ಶಿಟ್. ಅದನ್ನ ಹೇಳ್ತಾರಲ್ಲ, ಸಿಕ್ಕಿದ್ದು ಅದು ದೇವಸ್ಥಾನಕ್ಕೆ 1000 ರೂಪೀಸ್ ನೋಟ್ ವರ್ಕೇ ಆಗಲ್ವಲ್ಲ ಸರ್? ಬಟ್ ಎತ್ಕೊಂಡು ವರ್ಕ್ ಆಗುತ್ತೆ ಅಂತ ಯಾರು ಎತ್ಕೋತಾ ಇಲ್ವಲ್ಲ. ನೀವು ಎತ್ಕೊಳ್ಳೋದು ಇಲ್ಲ, ನೀವು ಕೇಳಿದೀನಿ ಎತ್ಕೋತಿರೋ ಇಲ್ವಾ ತಾನೆ? ಎತ್ಕೋತೀವಿ ಅಷ್ಟೇ. ಅದಾದ್ಮೇಲೆ ಏನ್ ಮಾಡ್ತೇವೆ ನಮಗ್ ಬಿಟ್ಟಿದ್ದು. 1000 ರೂಪೀಸ್ ವರ್ಕ್ ಆಗಲ್ಲ. ನಿಮಗೆ ಗೊತ್ತಿಲ್ಲ, 10 ವರ್ಷ ಆದ್ಮೇಲೆ ಒಂದ್ ಸೀರಿಯಲ್ ನಂಬರ್ ಆ 1000 ರೂಪೀಸ್ ನೀವು ಆಪ್ಷನ್ ಹಾಕಿ ಸೇಲ್ ಆಗುತ್ತೆ eBay ಅಲ್ಲಿ. ಏನೇನ ಹೇಳಕ್ ಕೊಟ್ರ? ನೀರ್ ಬೇಕಾ ಕೇಳಿದ್ರು. ಒಂದು ವಾಟರ್ ಬಾಟಲ್ ಇಷ್ಟ ಅಂತನಾ? ಎಸ್, ನಂಗೆ ಇಷ್ಟ ಆಕ್ಚುಲಿ. ಓಕೆ, ಲಾಸ್ಟ್ ಒಂದು ಸ್ಪೆಷಲ್ ಸೆಗ್ಮೆಂಟ್ ಫಾರ್ ಯು ಸರ್. ನೀವು ಬೇಕಾದ್ರೆ ಹೇಳ್ಬೋದು ಡೈಲಾಗ್ಸ್ ಅವ್ರ ಜೊತೆ. ಕಿರಣ್ ರಾಜ್ ಅವ್ರ ಕಿರಣ್ ಅವ್ರ ಮುಂದೆ ನಾವು ಡೈಲಾಗ್ ಹೇಳೋದ? ನೋ ವೇ. ಜೊತೆ ಕೋರಸ್ ಅಲ್ಲಿ. ಓಕೆ, ಸಂಬಂಧಿಕರು ನಿಮ್ಗೆ ಒಂದು ಕಮೆಂಟ್ ಹೊಡೆಯೋ ತರ, ಓಕೆನಾ? ಹೆಂಗೆ ಅಂದ್ರೆ, ಇವನ್ಗೆಲ್ಲ ಇಲ್ಲಿ ಮದ್ವೆ ಆಗ್ತಾರೆ, ಹೆಣ್ ಕೊಡ್ತಾರೆ, ಆಗಲ್ಲ, ಇವನ್ ಉದ್ಧಾರ ಆಗಲ್ಲ, ಸುಮ್ಮನೆ ಮೇಲ್ಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಈ ತರ ಕಮೆಂಟ್ ಹೊಡಿತಾರೆ. ಆಕ್ಟರ್ ಅವ್ರ ಮನೇಲಿ ಚೆಕ್ ಮಾಡಿದ್ರೆ ಎಲ್ಲಾರು ವಾಲ್ ಪೇಪರ್ ನಮ್ ಫೋಟೋನೇ ಇರುತ್ತೆ. ನಿಮ್ಮ ಅದೇ ತರ ಡೈಲಾಗ್ಸ್ ನಿಮ್ಗೆ ಏನ್ ಅನ್ಸುತ್ತೆ? ಏನು ಅಂದ್ರೆ ತುಂಬಾ ಡೈಲಾಗ್ ಅಲ್ಲಿ ವೀಕಾ? ಲೈಕ್ ಹೌ ಯು ಎಕ್ಸ್ಪ್ರೆಸ್ ದಟ್ ಸಿಚುವೇಶನ್. ಏನಂತರ ಎಕ್ಸ್ಪ್ರೆಸ್ ಮಾಡ್ತೀರಾ? ಸಂಬಂಧಿಕರೇ ಇವಳೆಲ್ಲ ಎಲ್ಲ ಉದ್ಧಾರ ಆಗ್ತಾರೆ, ಇವಳು ಹೀರೋಯಿನ್ ಆಗ್ಬಿಡ್ತಾಳ, ಚಾನ್ಸೇ ಇಲ್ಲ ಅನ್ನೋ ತರ ನೋಡ್ತಾ ಇರಿ. ಒಂದ್ ದಿನ ಗೊತ್ತಾಗುತ್ತೆ, ಗೊತ್ತಾದ್ಮೇಲೆ ಅದೇ ಸೇಮ್ ಟಾಪಿಕ್ ನ ಮಾತಾಡ್ಕೊಳ್ಳಿ. ಈ ಸಂಬಂಧಿಕರ ಅರ್ಧ ಹೆಂಗೆ ಅಂತಂದ್ರೆ, ಅವ್ರ ಹಸು ಬೇರೆಯವ್ರ ಹೋದಲ್ಲಿ ಮೇಯ್ತಾ ಇರುತ್ತೆ, ಅವ್ರ ನಾಯಿ ದುಡುಕ್ತಾ ಇರ್ತಾರೆ. ಅಂದ್ರೆ ಅವ್ರ ಮನೇಲೆ ಹೆಂಗೆಂಗೋ ಇರ್ತಾರೆ, ಬಟ್ ಬೇರೆಯವ್ರ ಮನೆ ಬಗ್ಗೆ ಕಮೆಂಟ್ ಮಾಡಿ ಅಂದ್ರೆ ಚೆನ್ನಾಗಿ ಮಾಡ್ತಾರೆ. ಯಾವ್ದು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತಾರೆ? ಹಿಂಗ ಅಂದವ್ರಿಗೆ ನೀವೇನ್ ಕಮೆಂಟ್ ಹೊಡಿಬಹುದು? ಡೈರೆಕ್ಟ್ ಆಗಿ ಹೊಡೆಯಕ್ಕಾಗಿರಲ್ಲ, ಈ ತರ ಹೇಳ್ಬೋದು. ಕರ್ಮ ನೀನ್ ಮಾಡಿ ನೀನೇ ಅನ್ಭವಿಸ್ತೀಯ ಅಷ್ಟೇ. ಆಮೇಲೆ ಸಂಬಂಧಿಕದ ಒಂದು ಪಾಯಿಂಟ್ ಇದೆ. ನಮ್ಗೆ ಎಷ್ಟು ಜನ ಸಂಬಂಧಿಕರಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? 10th ಮಾರ್ಕ್ಸ್ ಕಾರ್ಡ್ ಬಂದಾಗ ಅಷ್ಟು ಜನ ಫೋನ್ ಮಾಡ್ತಾರೆ, ಎಷ್ಟು ನೀವು ಮಗಂದು ಅಂತ. ಅವತ್ತೇ ಅಲ್ಲವರು ಇವರೆಲ್ಲ ಇಷ್ಟೊಂದು ಜನ ಇದಾರ ಅಂತ ಅವತ್ತೇ ಗೊತ್ತಾಗೋದು. ಎಲ್ಲ ಫೋನ್ ಮಾಡ್ತಾರೆ. ಹೌದು, ನಿನ್ ಮಗ ಇಷ್ಟ ಅಂತ ತೆಗ್ದಿರೋದು. ಅವನ್ ಮಗ ಜೊತೆಲೇ ಇರ್ತಾನೆ. ಓಕೆ, ಫ್ರೆಂಡ್ಸ್ ಮುಂದೆ ತುಂಬಾ ಹೊಗಳುತ್ತಾರೆ, ಹಿಂದೆ ಹೋಗ್ಬಿಟ್ಟು ಮಗ ಅವ್ನ್ ಮೆಂಟ್ಲ್ ಆಗ್ಬಿಟ್ಟು ಮಗ ಸಿನಿಮಾ ಅಂತ ಅನ್ಕೊಂಡು. ಓನ್ಲಿ ಫಾರ್ ಆರ್ಟಿಸ್ಟಿಕ್ ನಾನು ಹೇಳ್ತಾ ಇರೋದು ಈ ತರದ್ದು. ಸೊ ಅಂತ ಫ್ರೆಂಡ್ಸ್ ಏನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಹೇಳ್ಬೇಕು? ಬಿಟ್ಟಾಕಿ ಅಷ್ಟೇ. ಹೇಳೋದಲ್ಲ, ಕಟ್ ಆಫ್. ಯಾವಾಗೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ. ಅಂದ್ರೆ ಅದು ಎಲ್ಲದ್ರಲ್ಲೂ ಇದ್ದೇ ಇರುತ್ತೆ. ಅಂದ್ರೆ ಹ್ಯೂಮನ್ ಟೆಂಡೆನ್ಸಿ ಆತರ ಇದೆ. ಅಂಟಿಲ್ ಅನ್ಲೆಸ್ ಯು ಪ್ರೂವ್ ಸಮಥಿಂಗ್, ಅದು ಒಂದು ಇಲ್ಯೂಷನ್ ಆಗಿರುತ್ತೆ ಎಲ್ಲರಿಗೂ. ಲೈಕ್ ದಿಸ್ ಕ್ಯಾನ್ ನೆವರ್ ಹ್ಯಾಪನ್. ಒನ್ಸ್ ಸಮನ್ ಅಚೀವ್ ಇಟ್, ದೆನ್ ಇಟ್ ಬಿಕಮ್ಸ್ ಲೈಕ್ ಅಯ್ಯೋ ಅದೇನ್ ಬಿಡು, ಆರಾಮಾಗಿ ಆಗೋಗ್ತಿತ್ತು, ನಾನಾಗಿದ್ರೆ ನಾನು ಮಾಡ್ಬಿಡ್ತಿದ್ದೆ ಅಂತ. ಆ ಟೈಮಲ್ಲಿ ಅದು ಬರುತ್ತೆ. ಇಟ್ಸ್ ದೇರ್. ನಮಗ್ ಗೊತ್ತಿರ್ಬೇಕು ವೇರ್ ವಿ ಆರ್ ಲೀಡಿಂಗ್ ಅವರ್ ಲೈಫ್ ಟುವರ್ಡ್ಸ್, ಅಂಡ್ ನಮ್ಗೆ ಏನ್ ಬೇಕಾಗಿದೆ ಲೈಫ್ ಅಲ್ಲಿ, ಅಂಡ್ ವಿ ಶುಡ್ ವರ್ಕ್ ಟುವರ್ಡ್ಸ್ ದಟ್. ಈ ಮಾತುಗಳು ನೀವು ಏನ್ ಹೇಳ್ತಿದ್ರಲ್ಲ, ಅದು ಎಲ್ಲಾ ಸ್ಟೇಜಲ್ಲೂ ಎಲ್ಲರಿಗೂ ಇದ್ದೇ ಇರುತ್ತೆ. ಯು ಹ್ಯಾವ್ ಟು ಡೀಲ್ ಇಟ್ ಬೈ ಡಿಫಾಲ್ಟ್. ಏನ್ ಹೇಳ್ತೀರಾ ಅಂತವ್ರಿಗೆ? ಹೇಳೋದಲ್ಲ, ಏನು ಹೇಳ್ಬಾರ್ದು ಅಂತವ್ರಿಗೆ. ಬಿಟ್ಟಾಕಿ ನಮ್ ಕೆಲಸ ನಾವು ಮಾಡ್ಬೇಕಷ್ಟೇ. ನಾನು ಅವಾಗಲೇ ಡೈಲಾಗ್ ಹೇಳ್ದಂಗೆ, ನೀವ್ ಮಾಡಿದ್ ನೀವೇ ಅನ್ಭವಿಸ್ತೀರಾ ಅಂತ. ಎಲ್ರು ಬಾಯಲ್ಲಿ ಬೆಣ್ಣೆನೆ ಮಾತಾಡೋದು, ಬಟ್ ಎಲ್ರದು ಅಷ್ಟೇ ಹಣೆ ಬರ. ಬಟ್ ಸ್ಟಿಲ್ ಅವ್ರಲ್ಲಿ ನಾವೊಬ್ರು ಆಗದ್ ಬೇಡ. ಯಾಕೆ ಅವ್ರ ತರನೇ ನಾವು ಮಾಡ್ಬೇಕು? ನೀವ ಎಂದಿದ್ದೀರಾ, ಖುಷಿ ಆಯ್ತು, ರಿಸೀವ್ ಮಾಡೋಣ. ನಾಳೆ ನಿಮಗ್ ಇನ್ನೊಬ್ರು ಅಂತಾರೆ, ನೀವು ಮಾಡಿರೋದ್ ನೀವ್ ಅನ್ಭವಿಸ್ತೀರಾ ಅಂತ ಹೇಳ್ತೀನಿ ಅಷ್ಟೇ. ಅದೇ ಅವ್ರು ಹಿಂದೆನೆ ಇರ್ತಾರೆ, ಹಿಂದೆ ಮಾತಾಡ್ತಿರ್ತಾರಲ್ಲ, ಸೊ ಹಿಂದೆ ಇರ್ತಾರೆ ಅಷ್ಟೇ. ನಾವು ಮುಂದೆ ಹೋಗ್ತಾ ಇರ್ತೀವಿ. ಕ್ರಿಯೇಟ್ ಆಗ್ಬಿಡ್ತಾರೆ. ಎಲ್ರು KGF ಹೀರೋ ಆಗೋಕ್ಕಾಗುತ್ತಾ ಅಂತ ಕಮೆಂಟ್ ಹೊಡೆದಿದ್ದಾರೆ ಯೂಟ್ಯೂಬ್ ಅಲ್ಲಿ. ಅವ್ರಿಗೆ ಏನು ಹೇಳ್ತೀರಾ? ನಿಮ್ ಟೀಸರ್ ನೋಡ್ಬಿಟ್ಟು. ಆಬ್ವಿಯಸ್ಲಿ ಇದು ಬೇರೆ ಸಿನಿಮಾ, ಅದು ಬೇರೆ ಸಿನಿಮಾ. ನಾವು ರಾನಿ ಆಗ್ಬೇಕಲ್ವಾ? ಲೈಕ್ ಬೇರೆ ಸಿನಿಮಾ ಇದೆ. ಅಂಡ್ ಹೇಗೆ ಆನ್ಸರ್ ಮಾಡೋದು ಇದಕ್ಕೆ? ಕಮೆಂಟ್ ರಿಪ್ಲೈ ಮಾಡಿದ್ರೆ ಹೇಗೆ ಕೊಡ್ತೀರಾ?
ಸಿ ಏನಂದ್ರೆ ಎಲ್ರು ಇದು KGF ಆಗ್ಬಿಡುತ್ತಾ ಇದಾಗತ್ತಾ ಅವ್ರು ಕ್ವೆಶನ್ ಕೇಳೋದ್ರಲ್ಲೂ ಅರ್ಥ ಇದೆ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಅದು ಒಂದು ಸಿನಿಮಾ ಎಲ್ಲಾ ಸ್ಟೀರಿಯೋಸ್ ಟೈಪ್ಸ್ ನ ಬ್ರೇಕ್ ಮಾಡಿ ಬಂದಿದೆ. ಆ ಸಿನಿಮಾಗೆ ಅದ್ರದೇ ಆದ ಎಫರ್ಟ್ಸ್ ಇದೆ. ಇವಾಗ ಯಶ್ ಅವರು ಇವತ್ತು ಯಶ್ ಆಗೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ. ಅವ್ರು ಏನ್ ಹೇಳಿದಾರೆ ಅದನ್ನ ಮಾಡಿ ತೋರಿಸಿದಾರೆ. ಅಂಡ್ ಅವ್ರು ಏನ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವ್ರು ಹಾಗೆ ಇದ್ದಾರೆ. ಆ ತರ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ರಾನಿ, so yes, we are inspired. Maybe it's not that now out of the blue aliens concept antala, maybe we are inspired, but we have our own efforts, we have our own creation, we have our own creativity. So Ronnie ನಲ್ಲಿ ನೀವು ಅದು ಕಂಪೇರ್ ಮಾಡಿದ್ರೆ ನಮಗೆ ಖುಷಿನೇ, ನಮ್ಗೇನ್ ಬೇಜಾರಿಲ್ಲ. ಬಟ್ ನಮ್ದು ಅಂತ ಒಂದಿದೆ, ನೀವು ಬಂದು ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ನೀವೇನಾದ್ರು ಹೇಳ್ಬೋದು? ಎಲ್ಲ ಆನ್ಸರ್ ಸಿಕ್ಕಾಯ್ತು. ನಂಗನ್ಸುತ್ತೆ ಆಸ್ ಕಿರಣ್ ಸರ್ ಟೋಲ್ಡ್, ರಾನಿ ಆಗಿ ನೋಡ್ಬೇಕು. ನೋಡ್ಬಾರ್ದು. ಹೌದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅಂದ್ರೆ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಬಂದಿದೆ ಒಂದು ರಾ ಸಿನಿಮಾ ಅಥವಾ ಒಂದು ಸ್ವಲ್ಪ ಬಿಗ್ ಬಜೆಟ್ ಕಂಟೆಂಟ್ ಇರೋ ಸಿನಿಮಾ, ಲೈಕ್ KGF ತರ ಇರುತ್ತಾ ಅನ್ನೋದು ಒಂದು ದಟ್ ಶುಡ್ ಗೋ. ಅಂದ್ರೆ ವಿ ಹ್ಯಾವ್ ಟು ಟ್ರೈ ಸಮ್ ಡಿಫ್ರೆಂಟ್ ಜಾನರ್ಸ್ ಅಂಡ್ ಕಾನ್ಸೆಪ್ಟ್ಸ್. ಅಂದ್ರೆ ಆ ಸ್ಟೋರಿದು, ಆ ಒಂದು ಮೂವಿದು ಅವ್ರದೇ ಒಂದು ಸ್ಕೇಲ್ ಇದೆ. ಅಂಡ್ ದಿಸ್ ಸಿನಿಮಾ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ಸ್ ಇಂಡಿವಿಜುವಲ್ ಸ್ಟೋರಿ. ನಾವು ಈಗ ಇನ್ಸ್ಪೈರ್ ಅಂತಾನು ಹೇಳಿದ್ರೆ ಯು ವಿಲ್ ಸ್ಟಾರ್ಟ್ ಸರ್ಚಿಂಗ್ ದೋಸ್ ಎಲಿಮೆಂಟ್ಸ್ ಇನ್ ದಿಸ್ ಫಿಲ್ಮ್ ದಟ್ ವಿಲ್ ಡಿಸಪಾಯಿಂಟ್ ಯು. ಸೊ ಹೇಳ್ದಂಗೆ ಇಟ್ಸ್ ಟೂ ಕಂಪ್ಲೀಟ್ ಡಿಫ್ರೆಂಟ್ ಟ್ರ್ಯಾಕ್ಸ್. ಇದೇ ಬೇರೆ ಜರ್ನಿ ಕೊಡುತ್ತೆ ನಿಮ್ಗೆ. ಲೈಕ್ ಈಗ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಈ ತರ ವೈರಲ್ ಡೈಲಾಗ್ ಹೊಡಿತೀರಾ, ಅವಾಗ ಈ ತರದಲ್ಲಿ ಕಮೆಂಟ್ಸ್ಗಳು ಬರುತ್ತೆ ನಿಮ್ಗೆ, ಸರ್ ಐ ಲವ್ ಯು ಸರ್, ನಿಮ್ ಕಂಡ್ರೆ ಇಷ್ಟ ಅಂತ ಯಾರು ಫ್ಯಾನ್ ಹಿಂದೆ ಬಿದ್ದಿದ್ರೆ ಯಾರಾದ್ರೂ ಆ ತರದ್ದು ಅವ್ರಿಗೇನ್ ಹೇಳ್ತೀರಾ, ಎಕ್ಸ್ಪ್ರೆಸ್ ಏನ್ ಮಾಡ್ತೀರಾ? ಹಿಂದೆ ತುಂಬಾ ಹಿಂದೆ ಬಿದ್ದ ಸಿ ಐ ನೋ ಒನ್ ಫ್ಯಾಕ್ಟ್, ಅವರು ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಟೆಲಿವಿಷನ್ ಅಲ್ಲಿ ಮಾಡ್ತಿದ್ದ ಸೀರಿಯಲ್ ನೋಡ್ಕೊಂಡು ಆ ಕಮೆಂಟ್ಸ್ ಏನ್ ಬರುತ್ತೆ, ದಟ್ ಈಸ್ ಪ್ಯೂರ್ಲಿ ಫಾರ್ ದ ಕ್ಯಾರೆಕ್ಟರ್ ಐ ಆಮ್ ಪ್ಲೇಯಿಂಗ್. ಬಿಕಾಸ್ ಯಾವುದೇ ರೀತಿಯಲ್ಲಿ ದೇ ಹ್ಯಾವ್ ನೆವರ್ ಸೀನ್ ಮೈ ಪರ್ಸನಲ್ ಕ್ಯಾರೆಕ್ಟರ್. ಅವ್ರಿಗೆ ನಾನು ಆಕ್ಚುಲಿ ನಾನು ಹೇಗಿದ್ದೀನಿ, ನಾನು ಯಾವ ರೀತಿ ಇದ್ದೀನಿ ಅಂತ ಗೊತ್ತಿಲ್ಲ. ಸೊ ವಾಟ್ ಎವರ್ ದೇರ್ ಆ ಒಂದು ಪ್ರೀತಿ ಅನ್ನೋದು ಏನ್ ಉಟ್ಕೊಂಡಿದೆ, ಇಟ್ಸ್ ಪರ್ಟಿಕ್ಯುಲರ್ಲಿ ಫಾರ್ ದಟ್ ಕ್ಯಾರೆಕ್ಟರ್. ಸೊ ರೀಸನ್ ಆಗಿರೋದು ಆ ಪ್ರಾಜೆಕ್ಟ್. ನನ್ಗೆ ಆ ಪ್ರಾಕ್ಟಿಕಲ್ ನಾಲೆಜ್ ಇದೆ. ಸೊ ಅಷ್ಟೇ. ಓಕೆ, ಥ್ಯಾಂಕ್ ಯು ಅಂತ ಸುಮ್ಮನೆ ಅಷ್ಟೇ. ಆತರ ಆಗಿದ್ದೇ ರಿಲೇ ಇನ್ಸಿಡೆಂಟ್ ತುಂಬಾ ಏನಾದ್ರು ತುಂಬಾ ಹಿಂಸೆ? ಆಬ್ವಿಯಸ್ಲಿ ಸುಮಾರು ಆಗ್ತಾನೆ ಇರುತ್ತೆ. ಬ್ಯಾಡ್ ಅಥವಾ ತುಂಬಾ ಇದು ಅಂದ್ರೆ ಬ್ಯಾಡ್ ಅಂತಂದ್ರೆ ಅಷ್ಟು ತಲೆಗೆ ಹಾಕೊಳಕ್ ಹೋಗಲ್ಲ. ಇಲ್ಲ, ಕೆಲವೊಂದ್ಸಲ ಭಯ ಆಗುತ್ತೆ. ಬಿಕಾಸ್ ಸಮ್ ಟೈಮ್ಸ್ ದ ಮೆಜರ್ ದೇ ಆರ್ ಟೇಕಿಂಗ್ ಟು ಗೆಟ್ ಅಟೆನ್ಷನ್, ಅದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರ್ಬೋದು. ಬಟ್ ಯೂಶುವಲಿ ಇಲ್ಲ. ಇವ್ರಿಗೆ ಬ್ಲಡ್ ಅಲ್ಲೆಲ್ಲ ಲೆಟರ್ ಬರ್ದ್ ಕೊಟ್ಟಿದ್ದಾರೆ, ಇವ್ರದ್ದು ಪೋರ್ಟ್ರೇಟ್ ಎಲ್ಲ ಮಾಡಿದ್ದಾರೆ. ಸೊ ದಟ್ ಇಸ್ ಸ್ಕೇರಿ. ಓಕೆ, ಯಾರು ಸರ್ ಆತರ ಫ್ಯಾನ್? ಇಲ್ಲ, ಅದೇ ಆತರ ಬರ್ತ್ಡೇ ಗಿಫ್ಟ್ಸ್ ಎಲ್ಲ ಕಳಿಸಿದಾಗ ಆತರ ಬ್ಲಡ್ ಅಲ್ಲೆಲ್ಲ ಇದ್ ಮಾಡಿ ಆಗಿದೆ ಆ ತರದ್ದು. ಎಸ್, ನಿಮಗೆ ಯಾವ್ದಾದ್ರು ಆ ತರದ್ದು ಮೊಮೆಂಟ್ಸ್ ಕ್ರಿಯೇಟ್ ಆಗಿದೆ? ಎಸ್. ಸೊ ನಾನು ಬೇಸಿಕಲಿ ಮಲ್ನಾಡ್, ಶಿವಮೊಗ್ಗ ಇಂದ. ಅಲ್ಲಿ ಯಾರು ಏನಿತ್ತ ಅಂತ ಗೊತ್ತಿರ್ಲಿಲ್ಲ ನಾನು. ಬಟ್ ಆಫ್ಟರ್ ಒಂದು ಎರಡು ಸೀರಿಯಲ್ ಆದ್ಮೇಲೆ, ಸ್ಪೆಷಲಿ ಸುಬ್ಬಲಕ್ಷ್ಮಿ ಸಂಸಾರ ಆದ್ಮೇಲೆ, 99 ಆದ್ಮೇಲೆ, ಜನ ನಂದೊಂದು ವ್ಯಕ್ತಿತ್ವಕ್ಕಿಂತ ಅವ್ರದೊಂದು ಇಮ್ಯಾಜಿನೇಷನ್ ಅಲ್ಲಿ ನೋಡ್ತಾರಲ್ಲ. ಎಲ್ಲಿ ಹೋದ್ರು ಇವಾಗ್ಲೂ ನಾನು ಎಲ್ಲೇ ತೀರ್ಥಹಳ್ಳಿ ಸೈಡ್ ಹೋದ್ರೆ, ಆ ಕಡೆ ಸೈಡ್ ಎಲ್ಲೇ ಹೋದ್ರು ಜಾನು ಅಂತ ಕರೀತಾರೆ ಕೆಲವು ಜನ, ಅಂಡ್ ಕೆಲವು ಜನ ಶನಾಯ ಅಂತ ಕರೀತಾರೆ. ಸೊ ಅವಾಗ ನನಗೆ ಖುಷಿ ಆಗುತ್ತೆ. ಓಕೆ, ನಾನು ಆ ಜಾನು ಶನಾಯ 2 ಪಾತ್ರನೂ ಅಚ್ಚುಕಟ್ಟಾಗಿ ಮಾಡಿದೀನಿ. ಸೊ ಜನ ನನ್ನ ಹಂಗೆ ಗುರ್ತಿಡಿತಾರೆ. ಅವಾಗ ಒಂದ್ಸಲ ಅನ್ಸುತ್ತೆ. ಸೊ ನಮ್ಗೆ ಸಮ್ ಟೈಮ್ಸ್ ಅದೇ ಹೇಳಿದ್ನಲ್ಲ ಅವಾಗ್ಲೇ, ನಮ್ದು ಸಾಧನೆ ಅಂದ್ರೆ ಹೀರೋಯಿನ್ಸ್ ಅಂತ ಕರ್ಸ್ಕೊಳ್ಳೋದು, ಸಮೀಕ್ಷಾ ಅಂತ ಆಗೋದೇ ಒಂದ್ ಸಾಧನೆ. ಬಟ್ ಜನ ನಮ್ನ ಕ್ಯಾರೆಕ್ಟರ್ ವೈಸ್ ಐಡೆಂಟಿಫೈ ಮಾಡ್ತಾರಲ್ಲ, ಅವಾಗ ಒಂದ್ ಸ್ವಲ್ಪ ನಮಗೆ ಪುಷ್ ಸಿಗುತ್ತೆ. ಓಕೆ, ಏನ್ ಮಾಡ್ತಾ ಇದೀವಿ, ಕಂಟಿನ್ಯೂ ಮಾಡೋಣ, ಕಷ್ಟಪಡೋಣ ಅಂತ. ನಂದು ಕ್ಯಾರೆಕ್ಟರ್ ಲೈಕ್ ನನ್ನ ಸಿನಿಮಾ ಪಾತ್ರದಿಂದ ನಾನು ರೀಚ್ ಆಗಿಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂಲಿ ಮಾತಾಡಿದಾಗ ಅದು ಸ್ವಲ್ಪ ವೈರಲ್ ಆಗಿತ್ತು. ಅಪ್ಪು ಸರ್ ತರ ಇರ್ಬೇಕು ನಾನು, ಲೈಕ್ ಲಿಪ್ ಲಾಕ್ ಸೀನ್ಸ್ ಎಲ್ಲ ಮಾಡಲ್ಲ ಅಂತ ಅಂದಾಗ ದರ್ ಆರ್ ಲಾಟ್ ಆಫ್ ಅಂದ್ರೆ ಕಮೆಂಟ್ಸ್ ಅಂಡ್ ಎಲ್ಲ ಇನ್ಬಾಕ್ಸ್ ಇತ್ತು ದಟ್ ನಿಮ್ ತರ ಹುಡುಗಿ ಬೇಕು ಅಂಡ್ ನಿಮ್ ತರ ಸಿಗ್ಬೇಕು ಅಂಡ್ ಸೊ ಆನ್. ಸೊ ಐ ಜಸ್ಟ್ ಅಂದ್ರೆ ಅವರಿಂದ ನಾವು, ದಟ್ಸ್ ವಾಟ್ ಐ ಬಿಲೀವ್. ಇವಾಗ ನಾನು ಏನೇ ಆದ್ರೂ ಅಥವಾ ಯಾರೇನೇ ಆದ್ರೂ ಇಟ್ಸ್ ಬಿಕಾಸ್ ಆಫ್ ಪೀಪಲ್. ಸೊ ಅವ್ರು ಏನ್ ಕೊಡ್ತಾರೆ ಅದನ್ನ ವಿ ಹ್ಯಾವ್ ಟು ರಿಸೀವ್. ಎಸ್ ಸರ್, ಲಾಸ್ಟ್ ಕ್ವೆಶ್ಚನ್ ಇದೊಂದು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ ಅನ್ನೋರ್ಗೆ ಏನ್ ಹೇಳ್ತಾರೆ? ಅಪ್ಪನ ದುಡ್ಡಲ್ಲಿ ಮಾಡ್ಲಿ ಬಿಡಿ, ಅವ್ರ ಅಪ್ಪನ್ ತಾನೆ, ಏನ್ ಹೇಳಕ್ಕಾಗುತ್ತೆ? ಓಕೆ, ಆಬ್ವಿಯಸ್ಲಿ ವಾಟ್ ಎವರ್ ಯು ಅರ್ನ್ ಇನ್ಹೆರಿಟೆಡ್ಸ್ ಟು ದ ಸನ್. ಸೊ ಮಾಡ್ತಿದ್ದಾರೆ, ಮಾಡ್ಲಿ.
ಎಸ್ ನೀವೇನ್ ಹೇಳ್ತೀರಾ ಆ ತರ ಡೈಲಾಗ್ ಬಂದಾಗ? ನಮ್ಗಂಗೆ ಯಾರು ಡೈಲಾಗ್ ಹೇಳಲ್ಲ, ಬಿಕಾಸ್ ಗಂಡನ್ ದುಡ್ಡು ಶುರು ಮಾಡ್ತಾರೆ ಅನ್ಬೋದಾ? ಹಂಗೂ ಹೇಳಕ್ ಆಗಲ್ಲ. ಬಿಕಾಸ್ ಈಗ ಏನ್ ನೋಡಿದಾರೆ ಎಲ್ಲಾರ್ಗು ಗೊತ್ತಿದೆ ನಾವ್ ಎಲ್ಲಿಂದ ಬಂದಿದೀವಿ, ಸ್ಕ್ರಾಚ್ ಇಂದ ಬಂದಿದೀವಿ. ಸೊ ಆಗ ಹೇಳ್ದಾಗ ಓಕೆ ಫೈನ್, ಅದು ಕಮ್ಮಿ, ಬಹಳ ಕಮ್ಮಿ ಹಂಗ ಹೇಳೋದು. ಸೊ ಆತರ ಕಮೆಂಟ್ಸ್ ನಾನು ಕೇಳಿಲ್ಲ. ಐ ಆಮ್ ಹ್ಯಾಪಿ ದಟ್ ಪ್ಲೆಜರ್, ಯು ಡೋಂಟ್ ಹ್ಯಾವ್ ದಟ್ ಪ್ಲೆಜರ್. ಇಲ್ಲಾಂದ್ರೆ ಇಷ್ಟು ಕಷ್ಟ ಯಾಕೆ ಪಡ್ಬೇಕಿತ್ತು, ಯಾಕೆ ಇಷ್ಟೊಂದು ಸ್ಟೆಪ್ಸ್ ತಗೊಂಡು, ಈಗ ನೀವೇ ಹೇಳಿದ್ರಿ ಸೀರಿಯಲ್ ಜರ್ನಿಯಿಂದ ಇಲ್ಲಿ. ಸೊ ದಟ್ ವಾಸ್ ನಾಟ್ ನೆಸೆಸಿಟಿ. ಈಗ ಆಬ್ವಿಯಸ್ಲಿ ಆ ಒಂದಷ್ಟು ಏನಂತಾರೆ ಅದೆಲ್ಲ ಕೆಲವ್ರಿಗಿದೆ. ಲೆಟ್ಸ್ ಬಿ ಹ್ಯಾಪಿ ಫಾರ್ ದ್ಯಾಟ್. ಸಿ ಆಬ್ವಿಯಸ್ಲಿ ಈಗ ತಂದೆಯಿಂದ ಮಗನ್ ಬರ್ತಿದೆ ಅಂದ್ರೆ ಅವ್ರ ತಂದೆನೂ ಕಷ್ಟಪಟ್ಟಿರೋದಕ್ಕೆ ಅವ್ರ ದುಡ್ಡಿರೋದು. ಆಬ್ವಿಯಸ್ಲಿ ಅದನ್ನ ಅವ್ರ ಮಗನ್ ಕೊಡೋದೇನೇನು ಹಂಚಕ್ಕಾಗುತ್ತಾ ಹೊರಗಡೆ. ಸೊ ಲೆಟ್ ದೆಮ್ ಬಿ ಹ್ಯಾಪಿ ವಿತ್ ದಟ್, ಲೆಟ್ ಅಸ್ ಬಿ ಹ್ಯಾಪಿ ವಿತ್ ದಟ್. ನಮ್ಗೆ ಒಂದಷ್ಟು ನಮ್ದೇ ಬೌಂಡ್ರೀಸ್ ಇದೆ, ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಬಟ್ ಅದೇ ನಾವು ಅಪ್ಪನ ದುಡ್ಡಲ್ಲಿ ಮೆರೆಯೋರಲ್ಲ, ಅಪ್ಪನ ಹೆಸರು ಮೆರೆಸೋರು. ಓಕೆ, ನೀವೇನ್ ಹೇಳ್ತೀರಾ? ಆ ತರ ಕಮೆಂಟ್ ಇಲ್ಲ. ಅಂದ್ರೆ ನಾನ್ ಫಸ್ಟ್ ಆಫ್ ಆಲ್ ಶೋಕಿ ಎಲ್ಲ ಮಾಡಲ್ಲ. ಅಂದ್ರೆ ಆ ತರ ನಂಗೆ ಇಷ್ಟನೂ ಆಗಲ್ಲ. ಲೈಕ್ ಎಷ್ಟು ಡೌನ್ ಟು ಅರ್ತ್ ಇರ್ತಾರ, ಎಷ್ಟು ಕೈಂಡ್ ಆಗಿರ್ತಾರ, ದಟ್ ಮ್ಯಾಟರ್ಸ್. ಅದ್ ನಿಮ್ ವ್ಯಕ್ತಿತ್ವನ ತೋರ್ಸತ್ತೆ. ಎಸ್. ಆಗಸ್ಟ್ 30th ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಬರೋಕೆ ರೆಡಿ ಆಗ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜನಕ್ಕೆ? ನೀವ್ ಹೇಳಿದ ಮಾತು ನಿಜ ಆಗ್ಲಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬ್ಲಾಕ್ ಬಸ್ಟರ್ ಅಂದ್ರಲ್ಲ, ಇನ್ನೂ ಖುಷಿ ಆಯ್ತು. ಆಗ್ಲಿ, ನನಗೊಂದು ಹೋಪ್ಸ್ ಇದೆ ಆ ತರದೊಂದು, ಈ ತರದೊಂದು ಟೀಸರ್ ನಾನೇ ಓಪನ್ ಆಗಿ ಹೇಳ್ತೀನಿ. ಆಫ್ಟರ್ ಒಂದು KGF ಈ ತರದೊಂದು ಬಿಗ್ ಸ್ಕೇಲ್ ಸಿನಿಮಾ ಆದ್ಮೇಲೆ ಈ ತರದೊಂದು ಪ್ರೊಡಕ್ಷನ್ ಇಟ್ಕೊಂಡು ಹೊಸಬ್ರು ತಂಡ ಈ ತರ ಮಾಡ್ತಿರೋದು. ನಾವು ಅದೇ ಹೋಪ್ ಮೇಲೆ ಬದುಕ್ತಾ ಇರೋದು ಈಗ ಸದ್ಯಕ್ಕೆ. ಆ ಹೋಪೇ ನಾವು ಒಂದಿಷ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಸಿ ಎಷ್ಟೇ ಲಿಮಿಟೇಷನ್ಸ್ ಇದ್ರು, ಎಷ್ಟೇ ಚಾಲೆಂಜಸ್ ಇದ್ರು, ಎವ್ರಿ ಕ್ಯಾರೆಕ್ಟರ್ ಇನ್ ದಿಸ್ ಫಿಲ್ಮ್ ಅವರು 100% ಇನ್ವಾಲ್ವ್ಮೆಂಟ್ ಆಗ್ಲಿ, ಕ್ರಿಯೇಟಿವಿಟಿ ಆಗ್ಲಿ, ಅಥವಾ ಯಾವುದೇ ರೀತಿಲಾಗ್ಲಿ ಹಿಂದೆ ಏನಾದ್ರೂ ಆಗ್ತಿರ್ಲಿ, ಬಟ್ ಆನ್ ಕ್ಯಾಮ್ರಾ ಒಂದು ಆ ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಸಿನಿಮಾ ನೋಡಿದಾಗ ಯು ವಿಲ್ ಗೋ ಥ್ರೂ ಮೆನಿ ಇಮೋಷನ್ಸ್. ಈಗ ಓಕೆ, ನಮ್ಮ ಸಿನಿಮಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಮಾಡಿದೆ, ಅದೆಲ್ಲ ಕೇಳಿ ಕೇಳಿ ಜನಕ್ಕೂ ಸಾಕಾಗೋಗಿರುತ್ತೆ. ಬಟ್ ಗೊತ್ತಾಗುತ್ತೆ. ಸಿ ಇವತ್ತು ಜನ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ಅಂದ್ರೆ, ಒಂದು ಪೋಸ್ಟರ್ ನೋಡಿದ ತಕ್ಷಣ ದೇ ಕ್ಯಾನ್ ಮೇಕ್ ಔಟ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಸೊ ಆಬ್ವಿಯಸ್ಲಿ ವಿಜುವಲಿ ನೀವು ಇಷ್ಟು ದಿನ ಏನ್ ನೋಡಿದಿರೋ ಅದ್ರಲ್ಲಿ ಒಂದು ಕ್ವಾಲಿಟಿ ಇದೆ. ಅಂಡ್ ಖಂಡಿತ ಫಸ್ಟ್ ಶೋ ಆದ ತಕ್ಷಣ ಒಂದು ಮೌತ್ ಟಾಕ್ ಅಂತ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಮೇ ಬಿ ಆ ಟೈಮಲ್ಲಿ ಜನಕ್ಕೆ ಗೊತ್ತಾಗೋಗುತ್ತೆ ವಾಟ್ ದ ಸ್ಟೋರಿ ಇಸ್, ಅಂಡ್ ದಟ್ ವಿಲ್ ಪುಲ್ ಮೋರ್ ಕ್ರೌಡ್ ಅಂತ ನನ್ನ ನಂಬಿಕೆ ಇದೆ. ಸೊ ಆದಷ್ಟು ಜನ ದಯವಿಟ್ಟು ಆಗಸ್ಟ್ 30ನೇ ತಾರೀಕಿಗೆ ರಾನಿ ಸಿನಿಮಾಗೆ ಬನ್ನಿ. ಅಂಡ್ ವಿ ಆರ್ ವೇಟಿಂಗ್ ಫಾರ್ ಯುವರ್ ಲವ್. ಎಸ್. ಆಕಾಶದೀಪ ಒಂದು ಸಾಂಗ್ ಹೇಳ್ಬೋದಲ್ಲ, ಇನ್ವೈಟ್ ಮಾಡ್ಬೋದಲ್ಲ? ಕಲ್ತ ಮೇಲೆ ಹೇಳ್ತೀನಿ. ಅಲ್ಲ, ಅದ್ರ ರಿಯಲ್ ಆಗಿ ಯಾವ್ದಾರ ಒಂದು. ಇಲ್ಲ, ಈ ಮಾತನ್ನ ಅವರು ಸಿನಿಮಾದಲ್ಲಿ ಉಳಿಸ್ಕೋತಾರೆ. ಸಿನಿಮಾ ಕೂತ್ಕೋದ ತಕ್ಷಣ ಫಸ್ಟ್ ಅವ್ರದೇ ಸಾಂಗ್, ಅದು ಬಿಟ್ಕೊಟ್ಟೆ ನಾನು. ಹೇಳ್ಬೋದಲ್ಲ ವೆಲ್ಕಮ್ ಮಾಡೋದು. ಇಲ್ಲ ಅಂದ್ರೆ ಆಡಿಯನ್ಸ್ ಗೆ ಪಾಪ ನನಗೆ ತೊಂದರೆ ಕೊಡಕ್ ಇಷ್ಟ ಇಲ್ಲ, ನಾನ್ ಹಾಡು ಹೇಳಿ. ನಂಗೆ ಸುಳ್ಳು ಹೇಳಕ್ ಬರಲ್ಲ. ಓಕೆ, ನಾನೇನ್ ಹೇಳ್ಬೇಕಂದ್ರೆ, ಸಿ ದುಡ್ಡು ಇನ್ವೆಸ್ಟ್ ಮಾಡೋದು ಇಟ್ಸ್ ಈಸಿ. ಇವಾಗ ಒಂದೇನ್ ಬಂದು ಟಿಕೆಟ್ ಪ್ರೈಸ್ ಏನಿದೆ ಅದನ್ನ ತಗೊಂಡ್ ನೋಡೋದು ಈಸಿ ಅದ, ಅಂದ್ರೆ ಅಷ್ಟು ಮಹತ್ವದ ಅಂತ ಹೇಳಲ್ಲ. ಬಟ್ ಆ 3 hours ಅಂಡ್ ಬಿಫೋರ್ ದ 3 hours ಗಿಂತ ಮುಂಚೆ ಬರೋದು ಅಂಡ್ ಟೈಮ್ ಏನ್ ಇನ್ವೆಸ್ಟ್ ಮಾಡ್ತಾರೆ, ದಟ್ ಈಸ್ ದ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ವೀಕ್ಷಕರಿಗೆ, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಖಂಡಿತ ಗೊತ್ತು ನೀವೆಲ್ರೂ ಬಂದು ನಮ್ಮ ಸಿನಿಮಾನ ನೋಡ್ತೀರಾ, ಆಗಸ್ಟ್ 30ನೇ ತಾರೀಕು ನಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತೀರಾ ಅಂತ. ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಎಸ್, ಕೊನೆಗೂ ಸಾಂಗ್ ಮಾಡಿಲ್ಲ ಅವರು. ಎಸ್, ನೀವೇ ಅಟ್ಲೀಸ್ಟ್ ನೀವಾದ್ರೂ ಆಡ್ತೀರಾ? ಸಿಂಗರ್ ಅಂತ ಹೇಳ್ತಿದ್ರು ಕಿರಣ್ ಹತ್ರ ಆಡ್ಸಿ ಅವರು ಹೇಳ್ತಾರೆ. ಅವರು ಡೈಲಾಗ್ ಕಿಂಗ್. ಆಡ್ತೀರಾ ಸರ್? ಬೇಡ, ಸುಮ್ಮನೆ ಬೇಡ. ಹಾಡೋಣ, ಪಕ್ಕ ಹಾಡ್ತೇನೆ. ಈಸ್ ಅ ಪರ್ಸನ್ ಏನಂತಂದ್ರೆ ಇವರಿಂದ ನೋಡಿ ಕಲ್ತಿರೋದೇನ್ ಗೊತ್ತಾ, ಈ ಆತರ ಡೈಲಾಗ್ ಹೇಳೋದ್ನ ಎಲ್ರು ರೋಡ್ ಅಲ್ಲಿ ಯಾರು ಹಿಂಗೆ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಅದನ್ನ ಒಂದು ಕ್ಲಾಸಿಯಾಗಿ ಮಾಡ್ತಾರೆ, ಜನಕ್ಕೆ ರೀಚ್ ಮಾಡಿಸ್ತಾರೆ. ಸೊ ಮೇ ಬಿ ಇವ್ರಿಗೆ ಹೇಳ್ತಾ ಇದಾರಲ್ಲ ಹಾಡ್ ಹೇಳಕ್ ಬರಲ್ಲ ಅಂತ, ಇನ್ ನೆಕ್ಸ್ಟ್ ಕಂಟೆಂಟ್ ಇವ್ರು ಹಾಡ್ ಹೇಳಿರ್ತಾರೆ. ಸೊ ಏನ್ ಮಾಡಕ್ ಆಗಲ್ಲ, ಅವ್ರು ಹೇಳಿದ್ರಲ್ಲ ಆಗಲ್ಲ ಅಂತಾಗಿದ್ದು ಅಂತ. ಸೊ ಹಿಲ್ ಡೂ ದಟ್. ಮೇ ಬಿ ಹೇಳ್ಬೋದೇನೋ ನೆಕ್ಸ್ಟ್ ಆಲ್ರೆಡಿ ಲಾಸ್ಟ್ ಫಿಲ್ಮ್. ಈಗ ಒಂದು ಆಡ್ಬೋದು ಸರ್? ಆಗಿದೆ, ಬೇಡ ಬೇಡ, ಇಲ್ಲ ಇಷ್ಟ ಇದೆ, ಇಷ್ಟ ಕಂಟೆಂಟ್ ಸಾಕು ಇಂಟರ್ವ್ಯೂಗೆ. ಸರಿ, ನೀವು ಹಾಡಿ ಹಾಡಿ ಅಂತಿದ್ದೀರಾ, ಪಾಪ ಇಷ್ಟು ಕೇಳ್ತಿದ್ದೀರಾ, ಅವ್ರಿಬ್ರು ಹಾಡಿಲ್ಲ, ಸೊ ನಾನ್ ಹಾಡ್ತೀನಿ. ಸೂಪರ್. ಬಿಕಾಸ್ ನಮ್ ಸಾಂಗ್ 1 million ವ್ಯೂಸ್ ಆಗಿರೋದಕ್ಕೆ. ಯಾ ಹವಾಮಾನವೇ ಸುಂದರ ಸುಂದರ, ನಾನಿನ್ನನ್ನು ನೋಡಿದ ನಂತರ, ಸಿಹಿ ಭಾವನೆ ಸಾವಿರ ಸಾವಿರ, ಇನ್ನೇತಕ್ಕೆ ನಮ್ಮಲ್ಲಿ ಅಂತರ.
ಈಗ ನಿಜವಾಗ್ಲೂ ಲವ್ ಆಗುತ್ತೆ. ಆಗೋಯ್ತಾ ಆಗೋಯ್ತಾ ಇಂಟರ್ವ್ಯೂ ಮುಗಿಸ್ತೇನೆ. ಸಿನಿಮಾಗೆ ಬನ್ನಿ ಮತ್ತೆ ನಾಲ್ಕು ಜನ ಕರ್ಕೊಂಡು. ಪಕ್ಕ ಬರ್ದಿ. ಎಸ್ ಹೇಳಿ. August 30th ನಮ್ ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ಇಷ್ಟ ದಿನ ಹೇಳ್ತಿದ್ದೆ ಕಷ್ಟಪಟ್ಟು ಮಾಡಿದೀವಿ ಸಿನಿಮಾನ ನೋಡಿ ಅಂತೆಲ್ಲ ಹೇಳ್ತಿದ್ದೆ, ಬಟ್ ನನ್ಗನ್ಸಿದೆ ಕಷ್ಟಪಟ್ಟು ಮಾಡಿರೋದು ಅದೆಲ್ಲ ಸೆಕೆಂಡ್ರಿ, ಬಟ್ ಸಿನಿಮಾ ಕ್ವಾಲಿಟಿ ಕೊಟ್ರೆ, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ಅವ್ರಾಗೆ ಅವ್ರು ಬರ್ತಾರೆ ಅಂತ ನಾವು ನೋಡ್ತಿದೀವಿ. ಇವಾಗ ರಿಲೀಸ್ ಆಗಿರೋ ಸಿನಿಮಾಗಳಾಗಿರ್ಬೋದು, ಪ್ರತಿಯೊಂದು ಕಡೆನೂ ತುಂಬಾ ಚೆನ್ನಾಗಾಗ್ತಿದೆ ಅಂಡ್ ತುಂಬಾ ಸಪೋರ್ಟ್ ಸಿಗ್ತಿದೆ ಜನಗಳಿಂದ. ಸೊ ಹೊಸಬ್ರು ಹೊಸ ಪ್ರಯತ್ನ ಮಾಡಿದೀವಿ ಅಂಡ್ ನಾವು ಹೊಸಬ್ರು ಬೆಳಿಬೇಕಂದ್ರೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ ಜರ್ನಿಗೆ ಅದೊಂದು ಆಡ್ ಆನ್ ಆಗುತ್ತೆ ಅಂಡ್ ನಮ್ಗೆ ಮುಂದೆ ಕೆಲಸ ಮಾಡೋದಕ್ಕೆ, ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ August 30th ರಾನಿ ಸಿನಿಮಾ ಮಿಸ್ ಮಾಡದೆ ಥಿಯೇಟರ್ ಹೋಗಿ ನೋಡಿ. ಎಸ್, ಖಂಡಿತವಾಗ್ಲೂ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗ್ಲಿ ಅಂತ ನಾನು ಕೂಡ ಮನಸ್ಸಿಂದ ಹಾರೈಸ್ತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ Thank ಮಚ್. you. ಥ್ಯಾಂಕ್ ಯು ಸೊ ಮಚ್.